ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಯುಗಾದಿ ಹಬ್ಬದ ವರ್ಷದ ಭವಿಷ್ಯ ಹೇಳ್ತಕ್ಕಂಥ ಅಂದರೆ ಹೊಸ ಮಾಸ, ಹೊಸ ಋತು, ಹೊಸ ಪಕ್ಷ, ಹೊಸ ಆಯನ, ಸಂವತ್ಸರದ ಫಲ ಹೇಳ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ವರ್ಷದ ಭವಿಷ್ಯ ಹೇಳ್ತಕ್ಕಂಥದ್ದು ಹೇಗಿದೆ, ಹಾಗೆ ಮೇನಾಗಿರ್ತಕ್ಕಂಥ ಶನಿ, ಗುರು, ರಾಹು, ಕೇತು ಇವುಗಳ ಸ್ಥಾನಮಾನಗಳು ಯಾವ್ಯಾವ ರೀತಿಯಲ್ಲಿ ನಮಗೆ ಫಲಪ್ರದ ಆಗತ್ತೆ, ನಮಗೆ ಯೋಗ ಇದೆಯಾ, ಹೀಗೆ ಇವನ್ನೆಲ್ಲ ನಾವು ಈ ನಮ್ಮ ವಿಡಿಯೋದಲ್ಲಿ ನಾವು ಚಿಂತನೆ ಮಾಡೋಣ. ವೀಕ್ಷಕರೇ, ನೀವು ಹೊಸದಾಗಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ಯೋಗ ಇದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡ್ತಕ್ಕಂಥ. ಸುಮ್ಮನೆ ಒಂದು ಗುರು, ಕೇತು, ರಾಹು, ಶನಿಯ ಒಂದು ಸಂಚಾರಗಳು ಹೊಸ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುತ್ತೆ ಹೇಳ್ತಕ್ಕ ಆರಂಭದಲ್ಲಿ ನೋಡಿ. ಮೇಷರಾಶಿಯವರಿಗೆ 3ನೇ ಮನೆ ಗುರು ಅಂದರೆ ಮಹಾಗುರು ಅನುಗ್ರಹ ಹೇಳತಕ್ಕಂಥದ್ದು. ಈ ಗುರುವಿನ ಒಂದು ಕೃಪೆ ನಿಮ್ಮ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ತುಂಬ ಸರಳವಾಗಿ, ತುಂಬ ಉತ್ಸಾಹಕವಾಗಿಯೂ ಕೂಡ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸತಕ್ಕಂತಹ ಗುರುವಿನ ಕೃಪೆ ನಿಮ್ಮದಾಗಿರುತ್ತೆ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ವಿಶೇಷವಾಗಿ ಶನಿ ವ್ಯಯಕಾರಕನಾಗಿರ್ತಾನೆ ನೋಡಿ. ಇಲ್ಲಿ ಗುರು ಮತ್ತು ಶನಿ ಎರಡೂ ಒಂದು ಪರಸ್ಪರವಾಗಿ ಇರ್ತಕ್ಕಂಥದ್ದು. ಶನಿ ಮೇಷರಾಶಿಯವರಿಗೆ ವ್ಯಯಕಾರಕನಾಗಿರ್ತಾನೆ, ಆದರೆ ನಷ್ಟ ಹೇಳತಕ್ಕಂಥದ್ದನ್ನು ಸೂಚಿಸುತ್ತೆ. ಒಂದು ಕಡೆ ತುಂಬ ಲಾಭ ಬರುತ್ತೆ, ಮತ್ತೊಂದು ಕಡೆ ನಷ್ಟ ಆಗ್ತಾ ಇರುತ್ತೆ. ಅಂದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹೇಳತಕ್ಕಂಥದ್ದು ಒಂದು ಕಡೆ ಸೂಚಿಸುತ್ತೆ ಹೇಳತಕ್ಕಂಥದ್ದು. ಇನ್ನು ರಾಹುಗ್ರಹ ಹೇಳತಕ್ಕಂಥವನು 11ನೇ ಮನೆಯಲ್ಲಿರ್ತಕ್ಕಂಥದ್ದು, ಅಂದರೆ ಕುಂಭರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ನೋಡಿ. ಇದು ತುಂಬಾ ವಿಶೇಷ ಅಪರೂಪದ ಮಹಾಯೋಗ ಹೇಳತಕ್ಕಂಥದ್ದು ಕೂಡ ಹೇಳಬಹುದು. ಇದು ಮೇಷರಾಶಿಯವರಿಗೆ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ 11ನೇ ಮನೆ ರಾಹು ಭಾಳ ಅದ್ಭುತವಾಗಿ ಸಿಗುತ್ತೆ. ಈ ರಾಹು ಮೇಷರಾಶಿಯವರಿಗೆ ಇನ್ನು ಸುಮಾರು 10-12 ವರ್ಷಗಳ ನಂತರ ಈ ರಾಹುವಿನ ಕೃಪೆ ಉಂಟಾಗತ್ತೆ. ಅದಕ್ಕಿಂತ ಮುಂಚೆ ಈ ಯೋಗ ಬರಲ್ಲ. ಈಗ ನಿಮಗೆ ಈ ಯೋಗ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಂದರೆ ಇನ್ನು ಈ ಯೋಗ ನಿಮಗೆ ಬರಬೇಕು ಅಂತಿದ್ದರೆ ಇನ್ನು 12 ವರ್ಷಗಳ ಕಾಲ ಕಾಯಬೇಕಾಗತ್ತೆ ವೀಕ್ಷಕರೇ. ಅಂತಹ ಒಂದು ಮಹಾಯೋಗ ಮೇಷರಾಶಿಯವರಿಗೆ ಸಿಗುವಂಥದ್ದು. ಹಾಗೆ ಕುಂಭದಲ್ಲಿ ರಾಹು ಆಗೋಯ್ತು. ಹಾಗೆ ಸಿಂಹರಾಶಿಯಲ್ಲಿ ಕೇತು ನೋಡಿ. ಇದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಚತುರ್ಥಾಧಿಪತಿ ಅಂದರೆ 4ನೇ ಮನೆಯಲ್ಲಿಯೂ ಕೂಡ ಶನಿ ಒಂದು ಅದೃಷ್ಟದ ಸಂಕೇತವನ್ನು ನಿಮಗೆ ನೀಡ್ತವೆ ಅಂತ ಕೂಡ ಹೇಳುತ್ತೆ. ಅಂದರೆ ರಿಯಲ್ ಎಸ್ಟೇಟ್ ವ್ಯವಹಾರ ಇರಬಹುದು, ಇದರಲ್ಲಿ ತುಂಬ ಚೆನ್ನಾಗಿ ಮೇಷರಾಶಿಯವರು ಹಣವನ್ನು ಸಂಪಾದನೆ ಮಾಡ್ತಾರೆ, ಹಣವನ್ನು ಗಳಿಸ್ತಾರೆ. ಅಷ್ಟೇ ಅಲ್ಲ, ಸೈಟು, ಜಮೀನು ಅಥವಾ ಇನ್ನಿತರದ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ವ್ಯವಹಾರ ತಗೊಳ್ಳೋದು, ಕೊಡೋದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಈ ಸಂವತ್ಸರದ ಫಲದಲ್ಲಿ ಮೇಷರಾಶಿಯವರಿಗೆ ತುಂಬ ಯೋಗಗಳನ್ನು ಹೇಳ್ತಾ ಇದೆ ಹೇಳತಕ್ಕಂಥದ್ದು. ಇನ್ನೊಂದು ಕುಜ ಧನಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ ಮೇಷರಾಶಿಯವರಿಗೆ. ಏನಪ್ಪ ಇದು ಕುಜ ಧನಯೋಗ ಅಂತ ಕೇಳಿದರೆ, ನಿಮಗೆ ಕುಜ ಮೇಷರಾಶ್ಯಾಧಿಪತಿ ಕುಜರಿಂದ ಭೂಮಿಯಿಂದ ನಿಮಗೆ ವಿಪರೀತವಾಗಿರ್ತಕ್ಕಂಥ ಹಣ ಲಾಭವನ್ನು ನೀವು ಗಳಿಸುತ್ತೀರಿ. ಭೂಮಿಯ ವ್ಯವಹಾರದಲ್ಲಿ ತುಂಬಾ ಹಣವನ್ನು ಸಂಪಾದನೆ ಮಾಡ್ತೀರಿ. ಇರುವಂಥ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ತುಂಬ ಕೈ ಹಿಡಿಯುತ್ತೆ ಅಂತ ಕೂಡ ಹೇಳುತ್ತೆ ಮೇಷರಾಶಿಯವರಿಗೆ. ಹಾಗೆ ಮೇಷರಾಶಿಯವರಿಗೆ ಸುಗಂಧದ ದ್ರವ್ಯದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ. ತುಂಬ ಸ್ಥಾನ
ಇವೆಲ್ಲ ಇರುವುದರಿಂದ ತುಂಬ ಚೆನ್ನಾಗಿ ಫಲಪ್ರದವಾಗ್ತಾ ಇರತಕ್ಕಂಥದ್ದು ವೀಕ್ಷಕರೇ ಇನ್ನೂ ಒಂದು ಬಹಳ ವಿಶೇಷ ಏನಪ್ಪ ಅಂತ ಕೇಳಿದರೆ, ಮೇಷರಾಶಿಯವರಿಗೆ ಆರಂಭದಿಂದ ಕೊನೆಯವರೆಗೂ ಕೂಡ ಗಜಕೇಸರಿ ಮಹಾಯೋಗ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಆ ಯೋಗದಿಂದ ನಿಮಗೆ ಎಲ್ಲ ರೀತಿಯಾದಂಥ ಐಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂದರೆ ನಷ್ಟಕ್ಕಿಂತ ಲಾಭ ಜಾಸ್ತಿ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿಯ ಅಂತೂ ಕೂಡ ಹೇಳಲ್ಪಡುತ್ತೆ. ವಿದ್ಯಾರ್ಥಿನಿಯರಿಗೆ ಉತ್ತಮ ಅಂಕ ಪ್ರಾಪ್ತಿಯಾಗತ್ತೆ. ವಿದೇಶದಲ್ಲಿ ಕೆಲಸ ಮಾಡಿದವರಿಗೂ ಕೂಡ ತುಂಬ ಸಂತೋಷದಾಯಕವಾಗಿರ್ತಕ್ಕಂತಹ ಕೆಲಸಗಳು ಲಭಿಸುತ್ತಾ ಇರುತ್ತೆ. ವೀಕ್ಷಕರೇ ಮೇಷರಾಶಿಯವರು ಈ ವರ್ಷ ಆರಾಧನೆ ಮಾಡ್ತಕ್ಕಂಥದ್ದು, ಈ ವರ್ಷ ದರ್ಶನವನ್ನು ಮಾಡ್ತಕ್ಕಂಥದ್ದು, ಈಶ್ವರನ ದರ್ಶನ, ಈಶ್ವರನ ಪೂಜೆ ನಿರಂತರವಾಗಿ ಮಾಡ್ತಾ ಹೋಗಿ. ಅಷ್ಟೇ ಅಲ್ಲ, ಮೇಷರಾಶಿಯವರು ಈ ವರ್ಷ ಪೂರ್ತಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಧನಲಾಭ, ಸಂತೋಷ, ನೆಮ್ಮದಿ, ಕಾರು, ವಾಹನ ಇತ್ಯಾದಿಗಳೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ. ವರ್ಷ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಸಂವತ್ಸರದ ಯುಗಾದಿ ಫಲದಲ್ಲಿ ತುಂಬ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಮೇಷರಾಶಿಯವರಿಗೆ ವ್ಯಯಕ್ಕಿಂತ ಲಾಭ ಜಾಸ್ತಿ ಇದೆ ಹೇಳತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವರ್ಷದ ಶುಭ ದಿಕ್ಕು ಹೇಳತಕ್ಕಂಥದ್ದು ಪೂರ್ವ. ಅದೃಷ್ಟದ ಸಂಖ್ಯೆ 2, 6 ಮತ್ತು 4 ಅಂತೂ ಕೂಡ ಹೇಳುತ್ತೆ. ವೀಕ್ಷಕರೇ, ಮೇಷರಾಶಿಯವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ, ಭಗವಂತ ಆಯುಷ್ಯಾನಂದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನಾನು ಹಾರೈಸುತ್ತೇನೆ. ವೀಕ್ಷಕರೇ, ವೃಷಭ ರಾಶಿಯವರ ಅಂದರೆ ಮೇನ್ ಆಗಿರ್ತಕ್ಕಂಥ ಗ್ರಹ ಗುರುವಿನ ಗ್ರಹ, ಕೇತುವಿನ ಗ್ರಹ, ರಾಹು ಮತ್ತು ಶನಿ. ಇದು ಒಂದು ತತ್ಕಾಲದ ಗೋಚಾರದ ಗ್ರಹಗಳ ಸ್ಥಿತಿಗಳನ್ನು ವೃಷಭ ರಾಶಿಯವರಿಗೆ ಏನಿದೆ ಹೇಳತಕ್ಕಂಥದ್ದು ಕೂಡ ಒಂದು ಗ್ರಹಗಳ ಸಂಚಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಫಲಾಫಲಗಳಲ್ಲಿ ಮೇನ ಪಾತ್ರವಾಗಿರ್ತಕ್ಕಂಥ ಗ್ರಹಗಳಿದು. ವೃಷಭ ರಾಶಿಯವರಿಗೆ 2ನೇ ಮನೆ ಗುರು ಲಾಭ ಹೇಳತಕ್ಕಂಥ ಅಧಿಕ ಧನ ಲಾಭ ಹೇಳತಕ್ಕಂಥದ್ದು, ಗುಪ್ತಧನ ಆಗಮನ, ಅಧಿಕ ಧನ ಲಾಭ ಹೇಳತಕ್ಕಂಥದ್ದು. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆ ಅಂದರೆ ವೃಷಭ ರಾಶ್ಯಾಧಿಪತಿ ಶುಕ್ರ ಹೇಳತಕ್ಕಂಥದ್ದು. ಶುಕ್ರ ಲಕ್ಷ್ಮಿಯ ಸಂಕೇತವಾಗಿರುತ್ತೆ, ಲಕ್ಷ್ಮಿಯ ಅನುಗ್ರಹವಾಗಿರ್ತಕ್ಕಂಥ ಯೋಗ ಹೇಳತಕ್ಕಂಥದ್ದು. ಅನೇಕ ದಿನಗಳಿಂದ ನೀವು ಧನಪ್ರಾಪ್ತಿಗಾಗಿ, ಹಣಕ್ಕಾಗಿ ಅಥವಾ ನಿಮಗೆ ಬರಬೇಕಾಗಿರತಕ್ಕಂಥ ಹಣ ಏನಿದೆ ಅದಕ್ಕಾಗಿ ತುಂಬಾ ಕಷ್ಟವನ್ನು ಪಡುತ್ತಿದ್ದೀರಿ. ಆದರೆ ಈ ಯುಗಾದಿ ಹಬ್ಬದ ಸಂವತ್ಸರದ ಫಲದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರುವಿನ ಕೃಪೆ ಮಹಾಲಕ್ಷ್ಮಿ ಸಮೇತವಾಗಿ ನಿಮಗೆ ಅನುಗ್ರಹವನ್ನು ನೀಡಲಿದೆ ಹೇಳತಕ್ಕಂಥದ್ದು. ಅಂದರೆ ಗುರುವಿನ ಬಲ ತುಂಬ ಬಲಿಷ್ಠದಾಯಕವಾಗಿರ್ತಕ್ಕಂಥದ್ದು ಮತ್ತು ಅದ್ಭುತವಾದಂತಹ ಒಂದು ಯೋಗವನ್ನು ವೃಷಭ ರಾಶಿಯವರಿಗೆ ಗುರು ಕೃಪೆಯಿಂದ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯಿಂದ ಸಿಂಹರಾಶಿಯಲ್ಲಿ ಕೇತು, ಇದು 4ನೆಯ ಮನೆಯ ಸ್ಥಾನವಾಗಿರುತ್ತೆ ಹೇಳ್ತಕ್ಕಂಥದ್ದು. ಈ 4ನೇ ಮನೆಯ ಸ್ಥಾನ ಹೇಳ್ತಕ್ಕಂಥದ್ದು ಚತುರ್ವಿಧ ಪುರುಷಾರ್ಥ ಫಲ ಪುಣ್ಯ ಸಿದ್ಧಾರ್ಥಂ ಅಂತ ಹೇಳ್ತಾರೆ. ಅಂದರೆ 4 ರೀತಿಯ ವಿವಿಧ ರೀತಿಯಲ್ಲಿ ಫಲ ಮತ್ತು ಪುಣ್ಯ ನಿಮಗೆ ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಈ ಸಂವತ್ಸರದಲ್ಲಿ ಇದಕ್ಕೆ ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಕರುಣಿಸಲಿದೆ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ 10ನೇ ಮನೆ ರಾಹು ಹೇಳ್ತಕ್ಕಂಥದ್ದು. 10ನೇ ಮನೆ ರಾಹು ಏನಾಗುತ್ತೆ, ಕರ್ಮಸ್ಥಾನಾಧಿಪತಿ ಯೋಗವನ್ನು ಕೂಡ ಕಳತಿಳ್ತಕ್ಕಂಥದ್ದು. ನೀವು ಅನೇಕ ದಿನಗಳಿಂದ, ಅನೇಕ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ತುಂಬ ಸಂಕಷ್ಟದಲ್ಲಿ ಇದ್ದೀರಿ, ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಆದರೆ ಮುಂದಿನ ಮನೆಯಲ್ಲಿ ಮೀನರಾಶಿಯಲ್ಲಿ 11ನೇ ಮನೆ ಶನಿ ಅದ್ಭುತವಾದಂತಹ ಮಹಾಪುರುಷನಾಗಿದ್ದು ಪುರುಷ ಮಹಾಯೋಗವನ್ನು ವೃಷಭ ರಾಶಿಯವರಿಗೆ ಕೊಡುತ್ತಾನೆ ಹೇಳತಕ್ಕಂಥದ್ದು. ಯಾಕೆಂತ ಕೇಳಿದರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಯೋಗ ವೃಷಭ ರಾಶಿಯವರಿಗೆ ಇನ್ನು 32 ವರ್ಷಗಳ ನಂತರ 11ನೇ ಮನೆ ಶನಿ
ಅದ್ಭುತವಾದಂಥ ಯೋಗವನ್ನು ಕೊಡಲಿಕ್ಕೆ ಬರ್ತಾನೆ ಹೇಳ್ತಕ್ಕಂಥದ್ದು. ಯಾಕೆಂತ ಕೇಳಿದರೆ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನ ಅತ್ಯಂತ ಬಲಿಷ್ಠವಾಗಿ ಗಟ್ಟಿಯಾಗಿರ್ತಕ್ಕಂಥದ್ದು, ಧನಾತ್ಮಕವಾದಂಥ ಒಂದು ಆಕರ್ಷಣೆಯ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥದ್ದು ವೃಷಭ ರಾಶಿಯ ಸ್ಥಾನವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಬಟ್ಟೆಯ ವ್ಯಾಪಾರದಲ್ಲಿ ತುಂಬಾ ಲಾಭವನ್ನು ಹೊಂದುತ್ತೀರಿ. ಈ ವರ್ಷ ಪೂರ್ತಿ ಬಟ್ಟೆಯ ವ್ಯಾಪಾರ, ಚಿನ್ನ, ಬೆಳ್ಳಿ, ವಜ್ರದಂತಹ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನೆರವೇರುತ್ತಾ ಇರುತ್ತೆ. ಸರ್ಕಾರಿ ಉದ್ಯೋಗಗಳು ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ 100% ಪ್ರಾಪ್ತಿಯಾಗತಕ್ಕಂಥದ್ದು. ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಒಂದು ಒಳ್ಳೆಯ ಮನೆಯನ್ನು, ಗೃಹಯೋಗವನ್ನು ಮಹಾಲಕ್ಷ್ಮಿ ಕರುಣಿಸುತ್ತಾಳೆ ಹೇಳತಕ್ಕಂಥದ್ದು. ಎಷ್ಟೋ ದಿನದಿಂದ ನಿಮಗಾಗಿ ಒಂದು ಮನೆ, ನಿಮಗಾಗಿ ಒಂದು ಋಣಾನುಬಂಧ ರೂಪದಲ್ಲಿ ಕಾಯ್ತಾ ಇರತಕ್ಕಂಥದ್ದು, ಮಣ್ಣು ಮತ್ತು ಧನ ಹೇಳತಕ್ಕಂಥದ್ದು ಕಾಯ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಅವಿವಾಹಿತರಿಗೆ, ಯಾರಿಗೆ ವಿವಾಹವಾಗಲಿಲ್ಲವೋ ಅಂಥವರಿಗೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಹೇಳತಕ್ಕಂಥದ್ದು, ಅಂದರೆ ಅದ್ಭುತವಾಗಿರ್ತಕ್ಕಂಥ ಋಣಾನುಬಂಧ ಪ್ರಾಪ್ತಿಯಾಗತಕ್ಕಂಥ ಒಂದು ಅದ್ಭುತ ಯೋಗ ನಿಮಗೆ ಕರುಣಿಸುತ್ತಾ ಇದೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ 2026 ಯುಗಾದಿ ಹಬ್ಬದ ಸಂವತ್ಸರದ ಫಲದಲ್ಲಿ ನೀವು ತುಂಬ ಅದೃಷ್ಟವಂತರು ಹೇಳತಕ್ಕಂಥದ್ದು. ನಿಮಗೆ ಭಾಗ್ಯದ ಬಾಗಿಲು ನಿಮಗೆ ತೆರೆದಿದೆ ಹೇಳತಕ್ಕಂಥದ್ದು. ಆ ಶಿವನ ಕೃಪೆಯಿಂದ, ಆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲ ನೋವುಗಳು ಮತ್ತು ದುಃಖ ದುಮ್ಮಾನಗಳೆಲ್ಲವೂ ಕೂಡ ದೂರ ಆಗಿ ಅತ್ಯಂತ ವೈಭವೋಪೇತ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಅನುಗ್ರಹವನ್ನು ಆ ಮಹಾಶಕ್ತಿ ತಾಯಿ ಭಗವತಿ ನಿಮಗೆ ಅನುಗ್ರಹಿಸ್ತಾಳೆ ಅಂತ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ಬೇರೆಯವರಿಂದ ಬರ್ತಕ್ಕಂಥ ಹಣ ಇರಬಹುದು, ಬೇರೆಯವರಿಂದ ಬರ್ತಕ್ಕಂತಹ ವ್ಯವಹಾರಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳನ್ನು ಮಾಡಬೇಕಾಗಿರ್ತಕ್ಕಂತಹ ಶಕ್ತಿ, ಇಚ್ಛೆ, ಆಸೆ, ಅಪೇಕ್ಷೆ ಇವೆಲ್ಲವೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮಗೂ ಕೂಡ ಎಲ್ಲರ ಥರ ಜೀವನವನ್ನು ಬದುಕಲಿಕ್ಕೆ ಒಂದು ಸುವರ್ಣ ಅವಕಾಶಗಳನ್ನು ಬರ್ತಾ ಇದೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಂಸಾರದ ಬದುಕಿನಲ್ಲಿ ತುಂಬ ದಿನದಿಂದ ಕಲಹ ಇವೆಲ್ಲ ಆಗ್ತಾಯಿದ್ರು ಕೂಡ ಈ ಸಂವತ್ಸರದ ಫಲದಿಂದ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನವನ್ನು ರೂಪಿಸಲಿಕ್ಕೆ ತುಂಬ ಚೆನ್ನಾಗಿ ಇದೆ ಹೇಳತಕ್ಕಂಥದ್ದು ವೃಷಭ ರಾಶಿಯವರಿಗೆ. ವೀಕ್ಷಕರೇ, ಈ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಹೇಳ್ತಕ್ಕಂಥದ್ದು. ನೋಡಿ, ನಷ್ಟ ಹೇಳ್ತಕ್ಕಂಥದ್ದು ಕಡಿಮೆ ಇರುತ್ತೆ, ಲಾಭ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನಿಂದ ಹೇರಳವಾದಂಥ ಧನ ವ್ಯವಹಾರ, ಹೇರಳವಾಗಿರ್ತಕ್ಕಂಥ ವ್ಯವಹಾರ ಇವೆಲ್ಲವೂ ಕೂಡ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರು ಬನಶಂಕರಿಯ ದೇವಿಯನ್ನು ಆರಾಧನೆ ಮಾಡಿದರೆ, ಪೂಜಿಸಿದರೆ, ದರ್ಶನ ಮಾಡಿಸಿದರೆ ಖಂಡಿತವಾಗಿ ಈ ಸಂವತ್ಸರದ ಫಲದಲ್ಲಿ ಅತ್ಯಂತ ಐಶ್ವರ್ಯವನ್ನು ಹೊಂದುತ್ತೀರಿ ಅಂತ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವೃಷಭ ರಾಶಿಯವರು ಓಂ ಆಂಜನೇಯಾಯ ನಮಃ ಹೇಳತಕ್ಕಂತಹ ಮಂತ್ರವನ್ನು ಪಠನೆ ಮಾಡಿದರೆ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಾದಂಥ ಉತ್ತುಂಗಕ್ಕೆ ನಿಮ್ಮ ಜೀವನ ಸಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಮಿಥುನ ರಾಶಿ ಭವಿಷ್ಯ, ಒಂದು ವರ್ಷದ ಭವಿಷ್ಯ ಇದು. ಹಾಗಾದರೆ ಏನೇನು ಎಂತೆಂಥ ಮಹಾಯೋಗಗಳಿರುತ್ತೆ, ವರ್ಷ ಪೂರ್ತಿ ಮಿಥುನ ರಾಶಿಯವರಿಗೆ ರಾಜಯೋಗ ಇದೆಯಾ ಹೇಳತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋಲ್ಲಿ ಸಿಗತ್ತೆ. ಪೂರ್ತಿಯಾಗಿ ನೋಡಿ, ಎಲ್ಲೂ ಮಿಸ್ ಮಾಡದೆ. ಮಿಥುನ ರಾಶಿಯಲ್ಲಿ ಜನ್ಮಗುರು ಹೇಳತಕ್ಕಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಚಂದ್ರ ಮತ್ತು ಗುರು ಎರಡೂ ಒಟ್ಟಿಗೆ ಇರತಕ್ಕಂಥದ್ದು. ಈಗ ಏನಾಗತ್ತೆ, ಇದು ಗಜಕೇಶ್ರಿಯ ಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ. ಇದು ಗಜಕೇಶ್ರಿಯ ಯೋಗದಿಂದ ಬರತಕ್ಕಂತಹ ಅನೇಕ ಫಲಗಳು, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತಕ್ಕಂಥದ್ದು. ಅಂದರೆ ಮಿಥುನ ರಾಶಿಯವರಿಗೆ ಮತ್ತೆ ಗಜಕೇಶ್ರಿ ಯೋಗ ಬರಬೇಕು ಅಂತಿದ್ದರೆ ಇನ್ನು 11 ವರ್ಷಗಳ ಕಾಲ ಕಾಯಬೇಕು. ಆಗ ಮತ್ತೆ ಪುನಃ ಗುರು ಚಂದ್ರ ಸಮಾಗಮಗಳು ಉಂಟಾಗ್ತಾ ಇದೆ, ಅಲ್ಲಿ ತನಕ ಆಗೋದಿಲ್ಲ. ಆದರೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಗಜಕೇಶ್ರಿ ಯೋಗ
ನೀವು ಈ ಸಂವತ್ಸರದಲ್ಲಿ ಕೋಟ್ಯಾಧೀಶರಾಗತಕ್ಕಂತಹ ಒಂದು ಅದ್ಭುತವಾದಂತಹ ಅತಿರಥ ಮಹಾರಥದ ಒಂದು ಯೋಗ. ನೀವು ದೈವಭಕ್ತರು, ದಾನ ಧರ್ಮ, ಪೂಜೆ ಪುನಸ್ಕಾರ, ಪ್ರೀತಿ, ವಾತ್ಸಲ್ಯ, ಸಮಾಧಾನ, ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿದೆ. ಆದರೆ ಕಷ್ಟಗಳು ಮಾತ್ರ ನಿಮಗೆ ತಪ್ಪಿದ್ದಲ್ಲ. ವೀಕ್ಷಕರೇ, ಇಲ್ಲಿ ಒಂದು ವಿಶೇಷ ಸಂಗತಿ ಇದೆ. ಈ ಹಿಂದೆ ನೀವು ಏನು ಕಷ್ಟಪಟ್ಟಿದ್ದೀರಿ ಅದಕ್ಕಿಂತ 10ರಷ್ಟು ಯೋಗಗಳು ನಿಮಗೆ ಮುಂದಿನ ದಿನದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಒಂದು ಗುರುವಿನ ಕೃಪೆ, ಅದೃಷ್ಟ, ಹಾಗೆ ಐಶ್ವರ್ಯ ಎಲ್ಲವೂ ಕೂಡ ನಿಮಗೆ ಒದಗಿ ಬರುತ್ತೆ ಹೇಳತಕ್ಕಂಥದ್ದು. ಹಾಗೆ 3ನೇ ಮನೆ ಕೇತು ನಿಮಗೆ ಪಿತ್ರಾರ್ಜಿತವಾಗಿರತಕ್ಕಂತಹ ಆಸ್ತಿ, ಕೋರ್ಟು ಕಚೇರಿ, ತಕರಾರು, ವ್ಯಾಜ್ಯಗಳಿಂದ ತುಂಬ ಬೇಜಾರಾಗಿ ಅಲೆದಾಡಿ ಸುಸ್ತಾಗಿ ಹೋಗ್ಬಿಡ್ತೀರ. ಪರ ವಿರೋಧ, ಕಲಹ, ಹಾಗೆ ಇದೆಲ್ಲವೂ ಕೂಡ ಶಮನಗೊಂಡು ಕೊನೆಗೆ ಯಾರು ನಿಮ್ಮ ಮೇಲೆ ಹೆಚ್ಚಾಗಿ ದ್ವೇಷ ಮಾಡ್ತಾರೋ, ಯಾರು ನಿಮ್ಮನ್ನು ಕೆಟ್ಟದಾಗಿ ನೋಡ್ಕೋತಾರೋ, ಯಾರು ನಿಮ್ಮನ್ನು ಕೋಪದಲ್ಲಿ ಖಂಡಿಸ್ತಾರೋ, ಯಾರು ನಿಮಗೆ ಕೋರ್ಟು ಕಚೇರಿಗೆಲ್ಲ ಅಲೆದಾಡ್ತಿರ್ತಾರೋ ಅವರೇ ನಿಮಗೆ ಬಂದು ಶರಣಾಗಿ ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ ಹೇಳ್ತಕ್ಕಂಥ. ಅಂದರೆ ಅಷ್ಟೊಂದು ಮಿತ್ರತ್ವದ ಫಲ ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು 9ನೇ ಮನೆ ಭಾಗ್ಯಕಾರಕನಾಗಿರ್ತಕ್ಕಂತಹ ರಾಹು ನೋಡಿ, ಈ ಭಾಗ್ಯಸ್ಥಾನ 9ನೇ ಮನೆ ಹೇಳ್ತಕ್ಕಂಥದ್ದು ನೋಡಿ, ಅದೃಷ್ಟ ಹೇಳ್ತಕ್ಕಂಥದ್ದು ಹೇಗೆ ಬರುತ್ತೆ ಅಂದರೆ ಗ್ರಹಗತಿಗಳು, ಎಲ್ಲ ಗ್ರಹಗತಿಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥ ಗುರುವಿನ ಕೃಪೆ, ಗುರುವಿನ ಗುಲಾಮನಾಗಿರಬೇಕು ಹೇಳ್ತಕ್ಕಂಥದ್ದು. ಅಂತಹ ಒಂದು ವಿಶೇಷ ಯೋಗದ ಬಲದಿಂದ ಭಾಗ್ಯಾಧಿಪತಿಯ ಯೋಗ, ರಾಹು ಇವೆಲ್ಲವೂ ಕೂಡ ಅನುಕೂಲದಾಯಕವಾಗಿರಬೇಕು ಹೇಳ್ತಕ್ಕಂಥದ್ದು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮಹಾಯೋಗ ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಸಂಪೂರ್ಣವಾಗಿ ಆನಂದಮಯವಾಗಿರ್ತಕ್ಕಂಥ ಜೀವನ, ಐಶ್ವರ್ಯಗಳನ್ನು, ಭೋಗ ಭಾಗ್ಯಗಳನ್ನು ಅನುಭವಿಸ್ತೀರಿ ಹೇಳ್ತಕ್ಕಂಥದ್ದು. 10ನೇ ಮನೆ ಶನಿ, ಮೀನರಾಶಿಯಲ್ಲಿ ಶನಿ ಇರುವುದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮಾತನ್ನು ಆಗಾಗ ಚೇಂಜ್ ಆಗುತ್ತೆ. ನಿಮ್ಮ ಮಾತುಗಳು ಬದಲಾಯಿಸ್ತಕ್ಕಂಥದ್ದು, ನಿಮ್ಮ ವಿಚಾರವನ್ನು ಬದಲಾಯಿಸ್ತಕ್ಕಂಥದ್ದು, ಅಥವಾ ಬಿಸ್ನೆಸ್ಸನ್ನು ಬದಲಾಯಿಸ್ತಕ್ಕಂಥದ್ದು, ನಿಮ್ಮ ಪ್ರವಾಸಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅಥವಾ ಮನೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಕಚೇರಿಗಳನ್ನು ಬದಲಾಯಿಸ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ನೆರವೇರ್ತಾ ಇರುತ್ತೆ, ತೊಂದರೆಗಳು ಆಗ್ತಾ ಇರುತ್ತೆ. ಅಂದರೆ ತುಂಬ ಚೆನ್ನಾಗಿ ಯೋಗ ಇದ್ದರೂ ಕೂಡ ಅಲ್ಲಿ ಸ್ವಲ್ಪ ತೊಡಕುಗಳು ಆಗಾಗ ಉಂಟಾಗ್ತಾ ಇರುತ್ತೆ ವೀಕ್ಷಕರೇ. ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ, ಕ್ರೀಡಾಪಟುಗಳಿಗೆ ಸಾಹಿತ್ಯ, ಕಲೆ, ಸಂಗೀತ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ. ಅಷ್ಟೇ ಅಲ್ಲ, ಇನ್ನು ದಿನಗೂಲಿ ನೌಕರರಿಗೆ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡುತ್ತೆ. ಗಜಕೇಶ್ರಿ ಯೋಗ ಮಹಾಕೃಪೆಯಿಂದ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳು ದೂರವಾಗುತ್ತೆ. ಗುರುವಿನ ಕೃಪೆಯಿಂದ ನಿಮಗೆ ಎಲ್ಲ ರೀತಿಯ ಆಶೀರ್ವಾದ, ಹಾಗೆ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮಗೆ ಸಿಕ್ಕಿ ನಿಮಗೆ ಒಳಿತನ್ನು ಮಾಡುತ್ತೆ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಒಂದು ವಿಶೇಷವಾದಂತಹ ಮಂಗಲ ಕಾರ್ಯ ನೆರವೇರುತ್ತೆ. ವಧುವರರಿಗೆ ಕಂಕಣ ಭಾಗ್ಯ ನೆರವೇರುತ್ತೆ. ಪ್ರೀತಿಸಿದ ಅವಿವಾಹಿತರಿಗೂ ಕೂಡ ಒಂದು ಭಾಗ್ಯ ಹೇಳತಕ್ಕಂಥದ್ದು. ಥಿಂಕ್ ಮಾಡ್ಕೊಳ್ಳಿ, ಎಲ್ಲೂ ಕಲಹಾಗದಂತೆ ಎಚ್ಚರಿಕೆಯಿಂದ ಇದ್ದರೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಗುರು ಚಂದ್ರರ ಯೋಗದಿಂದ ತುಂಬ ಸಂಪತ್ತು ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಸಂಪತ್ತನ್ನು ನಿಮ್ಮ ಜಾಗೃತೆಯಿಂದ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಷೇರುಪೇಟೆ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಬೇರೆಯವರಿಗೆ ಸಾಲ ಕೊಡೋದು, ಈ ಥರದ ವ್ಯವಹಾರಕ್ಕೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮ ಜೀವನದ ನೋವು ಕಷ್ಟಗಳಿದ್ದರೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ,
ಈ ವರ್ಷದ ನಿಮಗೆ ಲಾಭಕ್ಕಿಂತ ಸ್ವಲ್ಪ ನಷ್ಟವೂ ಉಂಟಾಗತ್ತೆ, ಸ್ವಲ್ಪ ಲಾಭವೂ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಿ ಹೇಳ್ತಕ್ಕಂಥದ್ದು. ಸ್ನೇಹಿತರನ್ನು ನಂಬಬೇಡಿ, ದಾಯಾದಿಗಳನ್ನು ಕೂಡ ನಂಬಬೇಡಿ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತೇನೆ ವೀಕ್ಷಕರೇ. ತುಂಬ ಚೆನ್ನಾಗಿ ಯೋಗ ಇದೆ, ತುಂಬ ಚೆನ್ನಾಗಿ ಲಾಭವೂ ಸಿಗುತ್ತೆ, ಆದರೆ ಧನವನ್ನು ಮಾತ್ರ ಹಾಳು ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ, ಯಾವ್ಯಾವುದೋ ವ್ಯವಹಾರಕ್ಕೆ ಕೈ ಹಾಕ್ಕೊಂಡು ಕೈ ಸುಟ್ಟುಕೊಂಡು ಸಾಲಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಈ ವರ್ಷದಲ್ಲಿ ಆಯ ಮತ್ತು ವ್ಯಯ ಎರಡೂ ಸರಿಸಮಾನವಾಗಿ ಬರ್ತಾ ಇರುವುದರಿಂದ ಹೆಚ್ಚು ವ್ಯಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ, ಆಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲ ಇದೆ ಹೊಸ ಸಂವತ್ಸರದಲ್ಲಿ ಹೇಳ್ತಕ್ಕಂಥದ್ದು ಕೂಡ ವರ್ಷ ಭವಿಷ್ಯ ಹೇಳ್ತಕ್ಕಂಥದ್ದು. ಈಗ ಸಣ್ಣದಾಗಿ ಗ್ರಹಗತಿಗಳನ್ನು ಚಿಂತನೆ ಮಾಡೋಣ. ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಕೇತು, ಅದು ಧನಸ್ಥಾನ ಹೇಳ್ತಕ್ಕಂಥದ್ದು. ಅಂದರೆ ಹಣ ಬರ್ತಕ್ಕಂಥದ್ದು, ಹಣದ ಒಳಹರಿವು ಜಾಸ್ತಿ ಆಗ್ತಕ್ಕಂಥ ಸ್ಥಾನಗಳದು. ಆ ಮನೆಯಲ್ಲಿ ಕೇತು ಇರುವುದರಿಂದ ದುಡ್ಡು ಬರ್ತಾ ಇರುತ್ತೆ, ದುಡ್ಡು ಖರ್ಚಾಗ್ತಾ ಇರುತ್ತೆ. ತನ್ನ ಹಣವನ್ನು ಖರ್ಚು ಮಾಡಿಕೊಳ್ಳದಂತೆ ಬೇರೆಯವರ ಹಣವನ್ನು ಕೂಡ ಖರ್ಚುಗಳನ್ನು ಮಾಡ್ತಾರೆ ಹೇಳತಕ್ಕಂಥದ್ದನ್ನು ಸೂಚಿಸುತ್ತೆ. ಇದು ಮೊದಲು. ನಂತರ ಕುಂಭರಾಶಿಯಲ್ಲಿ ರಾಹು, ಅಷ್ಟಮ ರಾಹು ಹೇಳತಕ್ಕಂಥದ್ದು. ಇದು ತುಂಬ ವಿಭಿನ್ನ ರೀತಿಯಲ್ಲಿ ಧನವನ್ನು ಅನುಗ್ರಹಿಸ್ತಕ್ಕಂಥದ್ದು. ಅಂದರೆ ಕರ್ಕಾಟಕ ರಾಶಿಯವರು ಕೋಟ್ಯಾಧೀಶ್ವರರಾಗಿರುತ್ತಾರೆ ಹೇಳ್ತಕ್ಕಂಥ. ಅಂದರೆ 9ನೇ ಮನೆ ಶನಿ ಮೀನರಾಶಿಯಲ್ಲಿಯೂ ಕೂಡ ಇಂದು ಶನಿ ಮತ್ತು ರಾಹುವಿನ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ತನ್ನ ಚಾಣಾಕ್ಷದ ಬಲದಿಂದ, ಚಾಣಾಕ್ಷಿಯ ಬುದ್ಧಿವಂತಿಕೆಯಿಂದ ಹಣದ ಕ್ರೋಢೀಕರಣದ ವ್ಯವಹಾರ, ಹಣದ ಮೊತ್ತ, ಲಾಭವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಅಪೇಕ್ಷೆಯನ್ನು ಹೊಂದುತ್ತಾರೆ ಹೇಳತಕ್ಕಂಥ. ಅಂದರೆ ಒಂದು ವಿಶೇಷವಾದಂಥ ಯೋಗದ ಒಂದು ಕೃಪೆಯಿಂದ ಅವರ ಬುದ್ಧಿಶಕ್ತಿ ಪ್ರಚಲಿತವಾಗ್ತಾ ಇರುತ್ತೆ. ಹಾಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆ ಅದು ಅತಿ ಶೀಘ್ರದಲ್ಲಿ ಹಣ ಬಂದು ಸೇರುತ್ತೆ ಅಂತ ಹೇಳ್ತಕ್ಕಂಥ. ಅಂದರೆ 9ನೇ ಮನೆ ಶನಿ ನೋಡಿ, ಅವರು ಪ್ರತಿ ಮಾಸದಲ್ಲೂ ಕೂಡ ಶನೇಶ್ವರನ ತುಂಬ ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಶನೇಶ್ವರನ ಕೃಪೆಯಿಂದಲೇ ಅವರಿಗೆ ಉತ್ತುಂಗಕ್ಕೆ ಹೋಗತಕ್ಕಂಥದ್ದು, ಬಹಳ ಎತ್ತರಕ್ಕೆ ಬೆಳೆಯುವಂಥದ್ದು, ದೀರ್ಘಕಾಲ ಸಂತೋಷ, ಸಡಗರ, ಸುದಿನ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರ ಕುಟುಂಬದಲ್ಲಿ ಕೂಡ ಒಂದು ವಿವಾಹ ಯೋಗ ಕಲ್ಪಿಸುತ್ತೆ ಹೇಳತಕ್ಕಂಥದ್ದು. ಅಂದರೆ ಒಂದು ಮಂಗಲ ಕಾರ್ಯ ನೆರವೇರುತ್ತೆ ಅವರ ಕುಟುಂಬದಲ್ಲಿ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಹಣದ ಒಳಹರಿವು ಜಾಸ್ತಿ ಆಗುತ್ತೆ, ವಸ್ತ್ರ ಆಭರಣದ ಖರೀದಿ ಹೆಚ್ಚಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವರ ಪೂರ್ವಾರ್ಜಿತ ಆಸ್ತಿ ಹೇಳತಕ್ಕಂಥದ್ದು ಸತತ ಪ್ರಯತ್ನದಿಂದ ಈ ಹಿಂದೆ ತುಂಬ ವಿಫಲರಾಗಿರ್ತಾರೆ. ಆದರೆ ಈಗ ಎಷ್ಟು ಸರಳವಾಗಿ ಒಂದು ಹುಲ್ಲುಕಡ್ಡಿ ಎತ್ತಿದಷ್ಟು ಭಾರ, ಅಷ್ಟೇ ಒಂದು ಲಘುವಾಗಿ ಬಂದು ಅವರ ಕೈಗೆ ಸೇರುತ್ತೆ ಹಣ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ವಿದ್ಯಾವಂತರು, ಬುದ್ಧಿವಂತರು, ಗುಣವಂತರು ಮತ್ತು ಅದೃಷ್ಟವಂತರು ಕೂಡ ಹೌದು. ಅವರನ್ನು ಹಣ ಹುಡುಕಿಕೊಂಡು ಬರ್ತಾ ಇರುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ, ಗುರುಗಳ ಕೃಪೆಯಿಂದ ಧನವಂತ, ಧಾನ್ಯವಂತ, ಹಾಗೆ ಐಶ್ವರ್ಯವಂತರಾಗಿರುತ್ತಾರೆ ಹೇಳ್ತಕ್ಕಂಥದ್ದು. ವಾಹನಾದಿ ಯೋಗಗಳು ಕೂಡ ವಿಶೇಷವಾಗಿ ಯೋಗವು ಪ್ರದವಾಗಿರುತ್ತೆ. ಇನ್ನು ಬಟ್ಟೆಯ ವ್ಯಾಪಾರ ಇರಬಹುದು ಅಥವಾ ಹೊಲಿಗೆ ಯಂತ್ರ, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಧನಲಾಭ ಸಿಗುತ್ತೆ. ಅಷ್ಟೇ ಅಲ್ಲ, ಸ್ನೇಹಿತರಿಂದಲೂ ಕೂಡ ತುಂಬ ಹಣ ತಂದು ಅವರ ಕೈಗೆ ಕೊಡ್ತಾರೆ ಹೇಳ್ತಕ್ಕಂಥ ಆಕಸ್ಮಿಕ ಧನಯೋಗ, ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಆಗ್ತಕ್ಕಂಥದ್ದು ನ ಭೂತೋ ನ ಭವಿಷ್ಯತಿ ಹೇಳ್ತಕ್ಕಂಥ. ಅಂದರೆ ಯಾವುದೇ ಥರದ್ದು ಎಕ್ಸ್ಪೆಕ್ಟೇಷನ್ ಇಲ್ಲದಂತೆ ಅವರ ಕೈಗೆ ಹಣ ಬಂದು ಸೇರುತ್ತೆ. ಹಾಗೆ ದೇವಾಲಯ ದರ್ಶನ, ದೇವತಾ ಆರಾಧನೆ ಇದರಲ್ಲೆಲ್ಲ ಕೂಡ ಅತ್ಯಂತ ಶ್ರೇಷ್ಠವಂತರು. ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಿಕ್ಕೆ ತುಂಬ ನಿಪುಣರು ಹೇಳತಕ್ಕಂಥ. ಯಾವ ಹೊತ್ತಿಗೆ, ಎಷ್ಟೊತ್ತಿಗೆ, ಯಾವ
ಕಾಲಕ್ಕೆ ಏನು ಪೂಜೆ ಮಾಡಬೇಕು, ಯಾವ ಜಪವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರು ನಿರಂತರವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾರೆ. ಅದು ಸಿದ್ಧಿಯಾಗಿರುತ್ತೆ ಅವರಿಗೆ. ಆ ಸಿದ್ಧಿಯ ಕೃಪೆಯಿಂದ ಆ ಲಕ್ಷ್ಮಿಯ ಅನುಗ್ರಹ ಹೇಳತಕ್ಕಂಥದ್ದು ಅಂದರೆ ಕನಸಲ್ಲೂ ಮನಸ್ಸಲ್ಲೂ ಎಲ್ಲವೂ ಕೂಡ ತಾಯಿಯ ಭಗವತಿಯನ್ನು ನೆನೆಸಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಗಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದು ಧನ್ಯರಾಗಿರ್ತಾರೆ ಹೇಳತಕ್ಕಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸ, ವಿದೇಶಿ ಪ್ರಯಾಣ ಯೋಗ, ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ವಿವಾಹಾದಿ ಯೋಗಗಳನ್ನು ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕರ್ಕಾಟಕ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನಿಂದ ಮತ್ತು ದಕ್ಷಿಣ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗುತ್ತಾ ಇರುತ್ತೆ. ಆಗಾಗ ಹಣದ ಆಗಮನ ಉಂಟಾಗ್ತಾ ಇರುತ್ತೆ. ಸರ್ಕಾರಿ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಕ್ಕಂಥದ್ದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಯಂತ್ರೋಪಕರಣ ಚಾಲಕರು, ವಿತರಕರು, ಇವರು ಎಲ್ಲರಿಗೂ ಕೂಡ ಹಣದ ಅಭಾವ ಇರುವುದರಿಂದ ತನ್ನಷ್ಟಕ್ಕೆ ತಾನೇ ಅನೇಕ ದಿನಗಳಿಂದ ಹಣದ ಕ್ರೋಢೀಕರಣದಲ್ಲಿ ಕಷ್ಟದಲ್ಲಿರ್ತಾರೆ. ಆದರೆ ಈಗ ಮುಂದಿನ ದಿನದಲ್ಲಿ, ಮುಂದಿನ ಸಂವತ್ಸರದಲ್ಲಿ ತುಂಬಾ ಅನುಗ್ರಹ ಆಗುತ್ತೆ. ಅಷ್ಟೇ ಅಲ್ಲ ನೋಡಿ, ಕರ್ಕಾಟಕ ರಾಶಿಯವರಿಗೆ ಇನ್ನು 14 ವರ್ಷಗಳ ನಂತರ ಇಂತಹ ಒಂದು ಮಹಾಯೋಗ, ಭಾಗ್ಯಯೋಗ, ಭಾಗ್ಯಾಧಿಪತಿ ಯೋಗ, ವಿಪರೀತ ಧನ ಯೋಗ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಈ ಸಲ ಮಾತ್ರ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ರಾಶಿ ಅಂದರೆ ಅದು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಗಜಕೇಸರಿ ಯೋಗ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಚಿಂತನೆ ಮಾಡಬೇಕು, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನ ಚಿಂತನೆಗಳಿದ್ದೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಅಂತೂ ಕೂಡ ಹೇಳಲ್ಪಡುತ್ತೆ. ಅಷ್ಟೇ ಇಲ್ಲ, ಕರ್ಕಾಟಕ ರಾಶಿಯವರು ಈ ವರ್ಷದಲ್ಲಿ ಆರಾಧನೆ ಮಾಡ್ತಕ್ಕಂಥ ದೇವರು ಶನೇಶ್ಚರ ಮತ್ತು ರಾಘವೇಂದ್ರ ಸ್ವಾಮಿ ಹೇಳ್ತಕ್ಕಂಥದ್ದು. ಓಂ ಶನೇಶ್ಚರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಹಾಗಾದರೆ ಸಿಂಹರಾಶಿಯವರಿಗೆ ಎಂತಹ ಯೋಗ ಇದೆ ಈ ಸಂವತ್ಸರದಲ್ಲಿ ಹೇಳ್ತಕ್ಕ ಅಂದರೆ ವರ್ಷ ಪೂರ್ತಿ ಭವಿಷ್ಯ ಎಷ್ಟು ಅದ್ಭುತವಾಗಿರುತ್ತೆ ಹೇಳ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಕೇತು ಅಂದರೆ ಜನ್ಮಶನಿ, ಜನ್ಮ ಕೇತು ಹೇಳ್ತಕ್ಕಂಥದ್ದು. ಮೀನರಾಶಿಯವರಿಗೆ ಜನ್ಮಶನಿ, ಆಯಿತಾ. ಇನ್ನು ಕೇತುವಿನಿಂದ 9ನೇ ಮನೆ ಸಪ್ತಮ ಸ್ಥಾನಾಧಿಪತಿ ಕೇತು, ಸಪ್ತಮ ಸ್ಥಾನ ಶನಿಯ ಮನೆಯಲ್ಲಿ ರಾಹು. ಹಾಗೆ ಅಷ್ಟಮದಲ್ಲಿ ಶನಿ, ಮೀನರಾಶಿಯಲ್ಲಿ 8ನೇ ಮನೆ ಶನಿ. 11ನೇ ಮನೆ ಗುರು, ಭಾಳ ಅದೃಷ್ಟದಾಯಕವಾಗಿರ್ತಕ್ಕಂತಹ ಗುರು ಹೇಳತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತ ಕೇಳಿದರೆ, ಇನ್ನು ಸುಮಾರು 9 ವರ್ಷಗಳ ನಂತರ ಇಂತಹ ಒಂದು ಮಹಾಯೋಗ ಪ್ರಾರಂಭವಾಗತ್ತೆ. ಈಗ ಅತ್ಯಂತ ಶೀಘ್ರದಲ್ಲಿ ಧನಾತ್ಮಕವಾಗಿರ್ತಕ್ಕಂತಹ ವಿಶೇಷ ಬ್ರಹ್ಮಾಂಡ ರಾಜಯೋಗ ಹೇಳತಕ್ಕಂಥದ್ದು ಸಿಂಹರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ. 11ನೇ ಮನೆ ಗುರು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಈ ಗುರುವಿನ ಕೃಪೆಯಲ್ಲಿ ಭೋಗ ಸಿದ್ಧಿ ಹೇಳ್ತಕ್ಕಂಥದ್ದು ಅಂದರೆ ನಿಮ್ಮ ಅನೇಕ ವಿವಿಧ ರೀತಿಯ ಆಸೆಗಳು ಈಡೇರುತ್ತವೆ ಹೇಳ್ತಕ್ಕಂಥದ್ದು. ಮತ್ತು ಸಂಪತ್ತು ಪ್ರಾಪ್ತಿಯಾಗತ್ತೆ. ಭೂಮಿಯ ವ್ಯವಹಾರ, ದ್ರವ್ಯಗಳ ವ್ಯವಹಾರ, ಖನಿಜ ಸಂಪತ್ತು ಹೇಳ್ತಕ್ಕಂಥದ್ದು ಅಂದರೆ ಭೂಗರ್ಭದಲ್ಲಿರ್ತಕ್ಕಂತಹ ವ್ಯವಹಾರ ಕ್ಷೇತ್ರದಲ್ಲಿ ನಿಖರವಾಗಿ ಲಾಭವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಗಜಕೇಸರಿ ಯೋಗವು ಕೂಡ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಈ ಒಂದು ಅದೃಷ್ಟ ಈ ಸಂವತ್ಸರದ ಫಲದಲ್ಲಿ ಸಿಗ್ತಕ್ಕಂಥದ್ದು. ವೃದ್ಧಿ ಯೋಗ ಹೇಳ್ತಕ್ಕಂಥದ್ದು. ಏನು ವೃದ್ಧಿ? ಆರ್ಥಿಕವಾಗಿ ವೃದ್ಧಿ ಆಗತಕ್ಕಂಥದ್ದು, ಆರೋಗ್ಯಗಳು ವೃದ್ಧಿ ಆಗತಕ್ಕಂಥದ್ದು, ಶಾಂತಿ, ಸಮಾಧಾನ, ಸುಖಮಯ ಸಂಸಾರದ ಬದುಕು ವೃದ್ಧಿ ಆಗ್ತಾ ಹೋಗುತ್ತೆ. ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳ್ತಾರೆ. ಇವೆಲ್ಲವೂ ಕೂಡ ವೃದ್ಧಿಯನ್ನು ಕೊಡುವಂತಹ ಮಹಾಧನ ಯೋಗ ಹೇಳ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ನೋಡಿ, ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ದೊಡ್ಡ ಮಟ್ಟದ ವ್ಯವಹಾರ,
ಅದು ನಿಮ್ಮ ಕೈಗೆ ಸಿಗ್ತಾ ಇರುತ್ತೆ. ಇನ್ನೇನೋ ದುಡ್ಡು ಬಂದುಬಿಡುತ್ತೆ, ಇನ್ನೇನೋ ಹಣ ಹಾಗೆ ಹೋಗುತ್ತೆ, ಇನ್ನೇನೋ ಒಂದು ನೀವು ಇಷ್ಟು ದಿವಸ ಕಷ್ಟಪಟ್ಟದಕ್ಕೂ ಕೂಡ ಈಗ ಸಾರ್ಥಕ ಆಗತ್ತೆ. ಹೀಗೆ ಈ ಥರದ ಒಂದಷ್ಟು ಚಿಂತನೆಗಳು ನಡೀತಾನೆ ಇರುತ್ತೆ. ಅವೆಲ್ಲವೂ ಕೂಡ ಈ ಯಶಸ್ಸಿನ ಹಾದಿ ಸಿಂಹರಾಶಿಯವರಿಗೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಬಹು ಸಖ್ಯಯೋಗ ಹೇಳ್ತಕ್ಕಂಥ ಅಂದರೆ ಸುಖಮಯವಾಗಿರ್ತಕ್ಕಂಥ ಜೀವನ, ಸುಂದರವಾದಂಥ ಬದುಕು ಹೇಳ್ತಕ್ಕಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಹಾಯವನ್ನು ಸಿಗುವಂಥದ್ದು, ಆಲೋಚನೆ ಬರ್ತಕ್ಕಂಥದ್ದು, ಕೀರ್ತಿ ಯಶಸ್ಸು ಲಾಭವನ್ನು ಸಿಗುವಂಥದ್ದು, ಹೀಗೆ ಎಲ್ಲ ಥರದಲ್ಲೂ ಕೂಡ ಅನೇಕ ವಿಧ ರೀತಿಯಲ್ಲಿ ಅನುಗ್ರಹ ಆಗತಕ್ಕಂಥದ್ದು. ಒಟ್ಟಿನಲ್ಲಿ 2026 ಯುಗಾದಿ ಹೊಸ ಸಂವತ್ಸರದ ಫಲದಲ್ಲಿ ರಾಹು, ಕೇತು ಮತ್ತು ಶನಿ ಗುರುವಿನ ಪ್ರಾಬಲ್ಯ, ಗುರುವಿನ ಬಲ ಜಾಸ್ತಿ ಇರುವುದರಿಂದ ತುಂಬಾ ಧನಯೋಗ ಹೇಳ್ತಕ್ಕಂಥದ್ದು, ಧನಲಾಭ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಜೀವನದ ಆರೋಗ್ಯ ಸುಧಾರಣೆ ಆಗುತ್ತೆ. ಹಾಗೆ ಮಾತಾಪಿತೃಗಳ ಆಶೀರ್ವಾದವೂ ಕೂಡ ಸಿಗುತ್ತೆ. ಆಗಾಗ ಸಂಗಾತಿಯೊಡನೆ ಕಿರಿಕಿರಿಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು, ಅಸಮತೋಲನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ವಿದೇಶಿ ಪ್ರಯಾಣ ಯೋಗ, ವಿದೇಶದ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಹೊಸ ಸಂವತ್ಸರದ ಫಲ ತುಂಬ ಚೆನ್ನಾಗಿದೆ. ನಿರೀಕ್ಷೆಗೂ ಮೀರಿ ಲಾಭವನ್ನು, ಧನವನ್ನು, ಸುಖ ಸಂತೋಷವನ್ನು ನೀಡ್ತಾ ಇದೆ ಫಲಾಫಲದಲ್ಲಿ. ವೀಕ್ಷಕರೇ, ಇನ್ನು ನಿಮಗೆ ಏನಾದರೂ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸಮಸ್ಯೆಗಳು, ತೊಂದರೆಗಳಿದ್ದರೆ ನೇರ ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವರ್ಷದ ಸಂವತ್ಸರದ ಆರಾಧ್ಯ ದೇವ ಬಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ, ಓಂ ಬೃಹಸ್ಪತಿಯೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ಆರಂಭದಲ್ಲಿ ಲಾಭ, ಅಂತ್ಯದಲ್ಲಿ ವ್ಯಯ ಅಂತ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಹೊಸ ಸಂವತ್ಸರದ ಯುಗಾದಿ ಭವಿಷ್ಯ ಹೇಳ್ತಕ್ಕಂಥದ್ದು ನೋಡಿ. ಒಂದು ಗ್ರಹಗಳ ಚಿಂತನೆಯನ್ನು ಮಾಡೋಣ. ಕನ್ಯಾ ರಾಶಿಯವರಿಗೆ 12ನೇ ಮನೆ ಕೇತು, ಹಾಗೆ 6ನೇ ಮನೆ ರಾಹು, 7ನೇ ಮನೆ ಶನಿ, ಹಾಗೆ 10ನೇ ಮನೆ ಗುರು. ಇದು ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಗ್ರಹಗಳ ಬಲಾಬಲ ಹೇಳತಕ್ಕಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಕನ್ಯಾ ರಾಶಿಯವರಿಗೆ ಅಷ್ಟಲಕ್ಷ್ಮಿಯ ಮಹಾಯೋಗ ಮತ್ತು ಅಷ್ಟಲಕ್ಷ್ಮಿಯ ಕೃಪೆ ಉಂಟಾಗತ್ತೆ ಹೇಳತಕ್ಕಂಥದ್ದು. ಯಾಕಂತ ಕೇಳಿದರೆ, ಇಲ್ಲಿ ಪರಸ್ಪರವಾಗಿರ್ತಕ್ಕಂತಹ ಗ್ರಹಗಳ ಶಕ್ತಿ ವಿಭಿನ್ನವಾಗಿದೆ. ಒಂದೊಂದು ಗ್ರಹವೂ ಕೂಡ ಒಂದೊಂದು ಯೋಗವನ್ನು ಅನುಗ್ರಹಿಸ್ತಕ್ಕಂಥದ್ದು. ಅದಕ್ಕೆ ಅಷ್ಟಮಹಾಲಕ್ಷ್ಮಿ ಯೋಗ ಹೇಳತಕ್ಕಂಥದ್ದು. ಮೊದಲನೇದು ಸ್ಥಾನ ಲಾಭ ಹೇಳ್ತಕ್ಕಂಥದ್ದು. ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯದಲ್ಲಿದ್ದರೆ ಅಲ್ಲಿ ಉನ್ನತ ಸ್ಥಾನಮಾನಗಳು ಎಲ್ಲವೂ ಕೂಡ ಪ್ರಾಪ್ತಿ ಆಗತಕ್ಕಂಥದ್ದು. ಉದ್ಯೋಗದಲ್ಲಿ ಅಥವಾ ನಿಮ್ಮ ಸರ್ಕಾರಿ ಕಂಪ್ನಿಗಳಲ್ಲಿ ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಸ್ಥಾನ ಲಾಭ ಉಂಟಾಗುತ್ತೆ. ಆಮೇಲೆ ಸ್ತ್ರೀ ಭಾಗ್ಯ ಹೇಳ್ತಕ್ಕಂಥದ್ದು. ನಿಮ್ಮ ಕೆಲವೊಂದಷ್ಟು ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಆಸೆಗಳು, ಆಕಾಂಕ್ಷೆಗಳು, ಸ್ನೇಹಿತರು, ಹೀಗೆ ಇದನ್ನೆಲ್ಲ ಪಡಿಬೇಕು ಹೇಳ್ತಕ್ಕಂಥದ್ದು. ಹಾಗೆ ಅದರಿಂದ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಸುಖವನ್ನು ಅನುಭವಿಸಬೇಕು ಹೇಳ್ತಕ್ಕಂಥ ಹಾಗೆ ಕನ್ಯಾ ರಾಶಿಯವರಿಗೆ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನ ಹೇಳ್ತಕ್ಕಂಥದ್ದು. ಪುತ್ರ ಲಾಭ ಹೇಳ್ತಕ್ಕಂಥದ್ದು. ಪುತ್ರದಿಂದ ಧನಲಾಭ ಮತ್ತು ಸಂತಾನ ಭಾಗ್ಯ ಹೇಳ್ತಕ್ಕಂಥದ್ದು. ಇಲ್ಲಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತನ್ನ ಮನೆಯನ್ನು ಇರತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು, ಅಥವಾ ಮನೆ ತಗೊಂಡಿರ್ತಕ್ಕಂಥ ಸಾಲವನ್ನು ತೀರಿಸ್ತಕ್ಕಂಥದ್ದು, ಇದು ಒಂದು ಕಡೆ ಲಾಭವನ್ನು ಕೊಟ್ಟರೆ, ಇನ್ನೊಂದು ಕಡೆ ಅನೇಕ ದಿನಗಳಿಂದ ಸತಿಪತಿಗಳಿಗೆ ಸಂತಾನ ಇಲ್ಲಲ್ಲ ಹೇಳ್ತಕ್ಕಂಥ ಒಂದು
ನೋವು ಇರ್ತಕ್ಕಂಥದ್ದು. ಆದರೆ ಅದೀಗ ಪರಿಪೂರ್ಣವಾಗಿ ನೆರವೇರಿಸಿ ಒಂದು ಸಂತಾನ ಭಾಗ್ಯ ಪ್ರಾಪ್ತಿಯಾಗತಕ್ಕಂಥದ್ದು ಈ ಸಂವತ್ಸರದಲ್ಲಿ. ಇನ್ನು ಕಾರ್ಯಸಿದ್ಧಿ ಹೇಳ್ತಕ್ಕಂಥದ್ದು, ನೀವು ಆಲೋಚನೆಯನ್ನು ಮಾಡಿರ್ತಕ್ಕಂತಹ ಕೆಲಸ, ಯಂತ್ರೋಪಕರಣಗಳ ಕೆಲಸ ಇರ್ಬೋದು, ಆಟೋಮೊಬೈಲ್ ಸಂಬಂಧಪಟ್ಟಂಥ ಕೆಲಸ ತರೋದು ಕೊಡೋದು, ಅಥವಾ ಬೇರೆ ಬೇರೆ ಥರದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಕೆಲಸಗಳು ಬರ್ತಕ್ಕಂಥದ್ದು, ಅದು ಜಯ ಉಂಟಾಗತ್ತೆ, ಕಾರ್ಯಸಿದ್ಧಿ ಉಂಟಾಗತ್ತೆ. ಹಾಗೆ ನಾನಾ ರೀತಿಯಾದಂತಹ ವ್ಯಾಧಿಗಳಿಂದ ಮುಕ್ತವಾಗತಕ್ಕಂಥದ್ದು, ಧನಲಾಭ, ಹೀಗೆ ಈ ಥರದ ಎಲ್ಲವೂ ಕೂಡ ಒಂದಷ್ಟು ನನಸಾಗ್ತಾ ಇರತಕ್ಕಂಥದ್ದು. ಆರೋಗ್ಯ ಸುಧಾರಣೆ, ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಜಯ, ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣಗಳು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಕೃಷಿಕರಿಗೆ ಒಳ್ಳೆ ಬೆಳೆ ಬರ್ತಕ್ಕಂಥದ್ದು, ಬೆಳೆಯಿಂದ ಫಲವನ್ನು ಪಡಿತಕ್ಕಂಥದ್ದು, ಅದರಿಂದ ಒಂದು ಸಂತೋಷದಾಯಕವಾಗಿರ್ತಕ್ಕಂತಹ ಒಂದು ಕುಟುಂಬ, ಸಮಾಧಾನಕರವಾಗಿರ್ತಕ್ಕಂತಹ ಜೀವನ, ಹೀಗೆ ಇವೆಲ್ಲವೂ ಕೂಡ ಸಿಗತಕ್ಕಂಥದ್ದು. ಯಂತ್ರೋಪಕರಣಗಳ ವಿಚಾರದಲ್ಲಿಯೂ ಕೂಡ ಸಾಕಷ್ಟು ಲಾಭಗಳನ್ನು ತಂದು ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಅನೇಕ ರೀತಿಯ ವಿಚಾರಗಳು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ವಧುವರರಿಗೆ ವಿವಾಹಾದಿ ಯೋಗಗಳು ಮತ್ತು ಅನೇಕ ರೀತಿಯ ಆರ್ಥಿಕ ಅಭಿವೃದ್ಧಿಯೂ ಕೂಡ ಸಂಭವಿಸುತ್ತೆ ಮತ್ತು ಲಾಭವೂ ಕೂಡ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ವ್ಯವಹಾರ ಉದ್ಯೋಗಗಳಲ್ಲಿ ಕೂಡ ಹೆಚ್ಚು ಪ್ರಾಪ್ತಿಯಾಗತಕ್ಕಂಥದ್ದು. ಅಷ್ಟೇ ಅಲ್ಲ, ಪೂರ್ವ ದಿಕ್ಕಿಂದ ಮತ್ತು ಉತ್ತರ ದಿಕ್ಕಿಂದ ಹಣದ ಒಳಹರಿವು ಕೂಡ ಜಾಸ್ತಿ ಆಗುತ್ತಾ ಇರುತ್ತೆ, ದ್ರವ್ಯ ಲಾಭವೂ ಕೂಡ ಉಂಟಾಗತ್ತೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಹೆಚ್ಚಿನ ಲಾಭ, ಧನ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಕನ್ಯಾ ರಾಶಿಯವರಿಗೆ. ಅಂದರೆ ಲಾಭದಕ್ಕಿಂತಲೂ ಮತ್ತಷ್ಟು ಲಾಭಗಳು ಪ್ರಾರಂಭವಾಗ್ತಾ ಇರುತ್ತೆ. ನೀವು ನಿರೀಕ್ಷೆಗಿಂತಲೂ ಹೆಚ್ಚು ಲಾಭವನ್ನು ಗಳಿಸುತ್ತೀರಿ, ನಷ್ಟ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ಆಯಾ ವ್ಯಯದಲ್ಲಿ. ಹಾಗೆ ಕನ್ಯಾ ರಾಶಿಯವರು ಈ ಸಂವತ್ಸರದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರು ಗಣೇಶನ ಪೂಜೆ ಮಾಡಿ ತುಂಬ ಒಳ್ಳೆಯದಾಗತ್ತೆ. ಓಂ ಗಣೇಶಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕೂಡ ಪಠನೆ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಅನೇಕ ಅಭಿಪ್ರಾಯ, ಅನಿಸಿಕೆಗಳು ಅಥವಾ ವೈಯಕ್ತಿಕ ಜೀವನದಲ್ಲಿ ನೋವು ಕಷ್ಟಗಳಿದ್ದರೆ ಕೂಡ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ತುಲಾರಾಶಿ ಹಾಗಾದರೆ ಗೋಚಾರದಲ್ಲಿರ್ತಕ್ಕಂತಹ ಶನಿ, ರಾಹು, ಗುರು ಮತ್ತು ಕೇತುವಿನ ಫಲಾಫಲಗಳು ಹೇಳ್ತಕ್ಕಂಥದ್ದು. ನೋಡಿ, ತುಲಾರಾಶಿಯವರಿಗೆ ಕೇತುವಿನ ಇರ್ತಕ್ಕಂಥ ಸ್ಥಾನ 11ನೇ ಮನೆ ಆಗಿರುತ್ತೆ. ಇದು ಲಾಭಸ್ಥಾನ, ಧನಸ್ಥಾನ, ಹಾಗೆ ಯೋಗಗಳನ್ನು ಕೊಡ್ತಕ್ಕಂತಹ ಸ್ಥಾನ ಹೇಳ್ತಕ್ಕಂಥದ್ದು. ಧನಲಾಭ ಮಹಾರಾಜಯೋಗ, ರಾಜಯೋಗ, ಮಹಾರಾಜಯೋಗ ಮತ್ತು ರಾಜಯೋಗ ಹೇಳ್ತಕ್ಕಂಥದ್ದು. ಅಂತಹ ಯೋಗಗಳನ್ನು ಕೊಡ್ತಕ್ಕಂಥದ್ದು. ಅಂದರೆ ಅಪಾರವಾದಂತಹ ಧನ, ತುಂಬ ಕಷ್ಟಪಟ್ಟು ನಿಮಗೆ ಆ ಕಷ್ಟಕ್ಕೆ ಪ್ರತಿಫಲವನ್ನು ಸಿಗುವಂತಹ ಧನಯೋಗ ಹೇಳ್ತಕ್ಕಂಥದ್ದು. ಹಾಗೆ ತುಲಾರಾಶಿಯಿಂದ ಅಂದರೆ ಕುಂಭದಲ್ಲಿ ರಾಹು, ಇದು ಕೂಡ ಒಂದು ರೀತಿಯ ಭೂಮಿ ಯೋಗ ಹೇಳ್ತಕ್ಕಂಥ. ಅನೇಕ ವರ್ಷ ತಿಂಗಳುಗಳಿಂದ ಸತತವಾಗಿ ಮನೆಯನ್ನು ಖರೀದಿ ಮಾಡಬೇಕು ಅಥವಾ ಇದ್ದ ಮನೆಯನ್ನು ಕೊಟ್ಟು ಬೇರೆ ಮನೆ ತಗೊಳ್ಬೇಕು, ಒಂದು ನಮ್ಮದೇ ಆದಂಥ ಒಂದು ಬಜೆಟ್ಟಿಗೆ ಮನೆ ಸಿಗ್ತಾ ಇಲ್ಲಲ್ಲ, ಹೀಗೆ ಈ ಥರದ ಒಂದಷ್ಟು ಚಿಂತನೆಗಳು ಇವೆಲ್ಲವೂ ಕೂಡ ನಿಮಗೆ ಕಾಡ್ತಾ ಇರುತ್ತೆ. ಆದರೆ ಅದು ಈಗ ನೆರವೇರ್ತಾ ಇರುತ್ತೆ. ಯೋಗಗಳು ಕೂಡ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು ಮತ್ತು ಒಳ್ಳೆಯ ಒಂದು ರೀತಿಯಲ್ಲಿ ಧನಯೋಗ, ಆಕಸ್ಮಿಕ ಸಂಪತ್ತನ್ನು ಕೊಡುವಂತಹ ಒಂದು ಯೋಗ ಸಿದ್ಧಿಸ್ತಕ್ಕಂಥದ್ದು.
ಕೀರ್ತಿಯೋಗ ಹೇಳತಕ್ಕಂಥದ್ದು ಅಂದರೆ ಒಳ್ಳೆಯ ಕೀರ್ತಿ ಸ್ಥಾನ ಮಾನಗಳನ್ನು ಪ್ರಾಪ್ತಿ ಆಗತಕ್ಕಂಥದ್ದು, ಅಧಿಕಾರದಲ್ಲಿಯೂ ಕೂಡ ಸಿಗುವಂಥದ್ದು, ಹೀಗೆ ಅನೇಕ ಬಹು ರೀತಿಯಲ್ಲಿ ಕೂಡ ಚಿಂತನೆಗಳನ್ನು ಆಗತಕ್ಕಂಥದ್ದು. ಒಟ್ಟಿನಲ್ಲಿ ಧನಯೋಗದಿಂದ ಅತ್ಯಂತ ಯಶಸ್ಸು ಮತ್ತು ಫಲಪ್ರದವನ್ನು ಸಿಗುವಂತಹ ಒಂದು ಯೋಗ ಸಿಗತಕ್ಕಂಥದ್ದು. ವಾಹನ ಯೋಗ ಹೇಳ್ತಕ್ಕಂಥದ್ದು, ಬಹುದಿನಗಳಿಂದ ವಾಹನಗಳನ್ನು ಖರೀದಿ ಮಾಡಬೇಕು, ವಾಹನಗಳನ್ನು ತೊಗೊಳ್ಬೇಕು, ಒಳ್ಳೊಳ್ಳೆಯ ವೆಹಿಕಲ್ಗಳನ್ನು ತೊಗೊಳ್ಬೇಕು, ಈ ಥರದ ಒಂದಷ್ಟು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳಿದ್ದರೆ ಖಂಡಿತವಾಗಿ ಅದು ನೆರವೇರುತ್ತೆ. ಯೋಗಗಳು ಕೂಡ ಅತ್ಯಂತ ಫಲಪ್ರದವಾಗಿ ನಿಮಗೆ ಕೊಡುತ್ತೆ ಹೇಳ್ತಕ್ಕಂಥದ್ದು. ನಿಧಿ ಬಂಧುಗಳು ಹಾಗೆ ಅನೇಕ ಗುಪ್ತಧನಗಳ ಸಮಾಗಮನಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಬಂಧುಗಳಿಂದ ನಿಮಗೆ ಒಂದು ರೀತಿಯ ಸಹಾಯ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಈ ವರ್ಷದ ಭವಿಷ್ಯದಲ್ಲಿ ಸಿಗುವಂತಹ ಒಂದಷ್ಟು ಮಹಾಯೋಗಗಳು ಹೇಳ್ತಕ್ಕಂಥದ್ದು. ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವರಿಗೆ, ವಿದೇಶದಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕೂಡ ಹೆಚ್ಚಿನ ಲಾಭವನ್ನು ಕೊಡುತ್ತೆ, ಹೆಚ್ಚಿನ ದ್ರವ್ಯವೂ ಕೂಡ ಪ್ರಾಪ್ತಿ ಆಗತಕ್ಕಂಥದ್ದು, ಎಲ್ಲ ಕಡೆಗಳಲ್ಲಿಯೂ ಕೂಡ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಕೃಷಿಕರಿಗೆ ಅಡಿಕೆ, ತೆಂಗು, ಏಲಕ್ಕಿ ಬೆಳೆ ಬೆಳೀತಕ್ಕಂತಹ ಕೃಷಿಕರಿಗೂ ಕೂಡ ಹೆಚ್ಚಿನ ಲಾಭ ಕೂಡ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ಸಂವತ್ಸರದಲ್ಲಿ ಹೆಚ್ಚು ಧನಲಾಭ ಹೇಳ್ತಕ್ಕಂಥದ್ದು, ಅಂದರೆ ವ್ಯಯ ಹೇಳತಕ್ಕಂಥದ್ದು ಕಡಿಮೆ ಇದೆ, ಲಾಭ ಹೇಳತಕ್ಕಂಥದ್ದು ಜಾಸ್ತಿ ಇದೆ ಅಂತ ಹೇಳ್ತಾ, ವೀಕ್ಷಕರೇ ಈ ವರ್ಷದ ಆರಾಧ ದೈವ ಆಂಜನೇಯನ ಆರಾಧನೆ ಮಾಡಿ, ಓಂ ಆಂಜನೇಯಾಯ ನಮಃ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ. ವೀಕ್ಷಕರೇ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಅನೇಕ ಕಷ್ಟಗಳಿದ್ದರೆ ನಮಗೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಈ ವರ್ಷ ಭವಿಷ್ಯದಲ್ಲಿ ಹೊಸ ಸಂವತ್ಸರ, ಹೊಸ ಮಾಸ, ಋತು, ಪಕ್ಷ ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗೆ ಮೊದಲಿಗೆ ಶನಿ, ರಾಹು, ಕೇತು, ಗುರುವಿನ ಬಲಾಬಲಗಳು ನೋಡಿ. ವೃಶ್ಚಿಕ ರಾಶಿಯವರಿಗೆ ರಾಹು ಬಂದು 4ನೇ ಮನೆ, ಶನಿ ಬಂದು 5ನೇ ಮನೆ, ಹಾಗೆ ಇನ್ನು ಗುರುಗ್ರಹವು ಕೂಡ ಮಿಥುನ ರಾಶಿಯಲ್ಲಿ, ಕೇತು ಗ್ರಹವು ಕೂಡ ಸಿಂಹ ರಾಶಿಯಲ್ಲಿ. ಇವು ಒಂದಿಷ್ಟು ಗೋಚಾರದ ಮೇನ್ಮೇನಾಗಿರ್ತಕ್ಕಂತಹ ಗ್ರಹ ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ವೃಶ್ಚಿಕ ರಾಶ್ಯಾಧಿಪತಿ ಕುಜ ಭಾಗ್ಯವಂತರು ಹೇಳ್ತಕ್ಕಂಥದ್ದು. ಭಾಗ್ಯಕಾಲ, ಭಾಗ್ಯೋದಯ ಕಾಲ ಅಂದರೆ ಮಂಗಲಕರವಾಗಿರ್ತಕ್ಕಂತಹ ಯೋಗಗಳು ವರ್ಷ ಪೂರ್ತಿ ಅವರಿಗೆ ಸಿಗುವಂಥದ್ದು, ಭಾಗ್ಯೋದಯ ಕಾಲ ಅಳ್ತಕ್ಕಂಥದ್ದು. ಹಾಗೆ ಇನ್ನು ಈ ಸಂವತ್ಸರದಲ್ಲಂಥವರಿಗೆ ರಾಜಯೋಗ ಖಂಡಿತವಾಗಿಯೂ ಅದೃಷ್ಟ ಅವರನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಲಾಭವನ್ನು, ಸಂಪತ್ತನ್ನು ಇವೆಲ್ಲವೂ ಕೂಡ ತರ್ತಕ್ಕಂಥದ್ದು. ಆಮೇಲೆ ಋಣಬಾಧೆ ನಿವಾರಣೆ ಆಗುತ್ತೆ. ಇದು ಮೇನು ತುಂಬ ಇಂಪಾರ್ಟೆಂಟು. ತುಂಬ ಸಾಲಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಸಾಲಬಾಧೆಯಲ್ಲಿ ಸಿಕ್ಕಿ ನಲ್ತಾ ಇರ್ತಕ್ಕಂಥದ್ದು, ಹೀಗೆ ನಾನಾ ಥರದ ಒಂದಷ್ಟು ತೊಂದರೆಗಳು, ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಅಂತಹ ಒಂದಷ್ಟು ಋಣಬಾಧೆಯನ್ನು ದೂರ ಮಾಡ್ತಕ್ಕಂಥದ್ದು, ಋಣಬಾಧೆಯನ್ನು ತೀರಿಸ್ತಕ್ಕಂಥದ್ದು, ಸಾಲಬಾಧೆ ಇವೆಲ್ಲವನ್ನು ತೀರಿಸ್ತಕ್ಕಂಥದ್ದು. ಹಾಗೆ ಮಹಾ ವ್ಯಕ್ತಿಗಳ ಜೊತೆಗೆ, ಅಂದರೆ ಅವರು ಯಾವುದೋ ಒಂದು ದೊಡ್ಡ ಮಹಾನ್ ಗಣ್ಯ ವ್ಯಕ್ತಿಗಳಾಗಿರ್ತಾರೆ, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಅವ್ರ ಜೊತೆಗೆ ನಿಮ್ಮ ವ್ಯವಹಾರಗಳು, ಬಾಂಧವ್ಯ ಇನ್ನೂ ಗಟ್ಟಿ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಸಿಕ್ಕಿರ್ತಾರೆ, ಮಾತಾಡ್ತಿರ್ತಾರೆ, ಅದು ಒಂದು ವ್ಯವಹಾರ ರೂಪದಲ್ಲಿ ಇರುತ್ತೆ. ಅವರು ನಿಮಗೆ ಜೀವನ ಪೂರ್ಯಂತ ಸಪೋರ್ಟ್ ಮಾಡ್ತಿರ್ತಾರೆ ವ್ಯವಹಾರಕ್ಕೆ. ಸ್ತ್ರೀಯರಿಂದ ನಿಮಗೆ ಧನಾಗಮನ ಹೇಳತಕ್ಕಂಥದ್ದು ನೋಡಿ. ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಯಾವುದೋ ಒಂದು ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಿ, ನಿಮ್ಮ ಹತ್ರ ಹಣ ಸ್ವಲ್ಪ ಇದೆ, ಆದರೆ ನಿಮ್ಮ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಆತ್ಮೀಯರಿಂದ, ಸ್ತ್ರೀಯರಿಂದ ನೀವು ಹಣವನ್ನು ಪಡೆದುಕೊಳ್ತೀರಿ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳುತ್ತೆ. ಹಾಗೆ
ಇನ್ನು ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಒಂದು ಭವಿಷ್ಯ ಕಾಲದಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಅವರ ಜೀವನ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಯೋಗಗಳನ್ನು ಪಡೆಯುವಂಥದ್ದು, ಹೀಗೆ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು. ಇನ್ನು ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮನೆ ಕಟ್ಟುವ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ, ಕಲ್ಲು ಮಣ್ಣು ಜಲ್ಲಿ ಇತ್ಯಾದಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತರುಕೊಡುತ್ತೆ. ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೆಚ್ಚು ಧನಲಾಭ, ಹೆಚ್ಚು ಧನಯೋಗ ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ. ಹಾಗೆ ಕುಟುಂಬದಲ್ಲಿಯೂ ಕೂಡ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ನೆಮ್ಮದಿಯ ಬದುಕು, ನೆಮ್ಮದಿಯ ಉತ್ಸಾಹ ಸಿಗುತ್ತೆ ಇರತಕ್ಕಂಥದ್ದು. 2026 ಹೊಸ ಸಂವತ್ಸರ ಪರದಲ್ಲಿ ದುಃಖ ದುಮ್ಮಾನಗಳೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ದೂರವಾಗುತ್ತೆ. ಹಣದ ಬಲ ಹೆಚ್ಚಾಗತ್ತೆ. ದಾರಿದ್ರ್ಯಗಳು, ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗತ್ತೆ. ಹೂವಿನ ವ್ಯಾಪಾರ, ಹಣ್ಣು ತರಕಾರಿ ಈ ಥರದ ವ್ಯವಹಾರ ಮಾಡ್ತಕ್ಕಂಥವರಿಗೆ ಅಥವಾ ಬೆಳೆಯನ್ನು ಬೆಳೆಯುವಂಥವರಿಗೂ ಕೂಡ ಹೆಚ್ಚೆಚ್ಚು ಲಾಭ ಸಿಗ್ತಾ ಇರುತ್ತೆ. ಧನ ಲಾಭವೂ ಕೂಡ ಉಂಟಾಗ್ತಾ ಇರುತ್ತೆ. ಆರೋಗ್ಯವೂ ಕೂಡ ಸುಧಾರಣೆಯಾಗುತ್ತೆ. ಅನೇಕ ದಿನಗಳಿಂದ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಹೇಳ್ತಕ್ಕಂಥದ್ದು ಆರೋಗ್ಯದ ಕಡೆಗೆ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಲಾಭ ಸಿಗುವಂಥದ್ದು, ಹೆಚ್ಚು ಧನವು ಸಿಗತಕ್ಕಂಥದ್ದು. ಇನ್ನು ವೈದ್ಯಕೀಯ ವ್ಯವಹಾರ ಕ್ಷೇತ್ರ ಅಥವಾ ವೈದ್ಯಕೀಯ ವ್ಯವಹಾರಗಳಲ್ಲಿ ಕೂಡ ಹೆಚ್ಚು ಲಾಭ ತಂದು ಕೊಡುತ್ತೆ. ಸಂಘ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಹೆಚ್ಚು ಲಾಭಗಳು ಕೂಡ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ನಷ್ಟಕ್ಕಿಂತ ಹೆಚ್ಚು ಲಾಭವೇ ಸೂಚಿಸ್ತಾ ಇದೆ. ಇದೇ ರೀತಿ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ವೃಶ್ಚಿಕ ರಾಶಿಯವರು ಈ ಸಂವತ್ಸರದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದರ್ಶನ ಮಾಡಿ ಓಂ ರಾಹವೇ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಧನುರ್ರಾಶಿ ನಾವೀಗ ಗೋಚಾರದಲ್ಲಿ ಇರ್ತಕ್ಕಂತಹ ಒಂದು ಫಲಾಫಲಗಳನ್ನು ಚಿಂತನೆ ಮಾಡೋಣ. ಧನುರ್ರಾಶಿಯಿಂದ 3ನೇ ಮನೆ ರಾಹು, ಅಂದರೆ ಮಾತಾಪಿತೃಗಳ ಪೂರ್ವಜರ ಆಸ್ತಿಗಳ ಮರಳಿ ಬರುವಂಥದ್ದು, ಅದರಲ್ಲಿ ಪಾಲುದಾರಿಕೆ ನಿಮಗೆ ಲಭ್ಯವಾಗತಕ್ಕಂಥದ್ದು. ನಿಮ್ಗನ್ನಿಸ್ಬೋದು, ಎಷ್ಟೋ ದಿನದ ನಂತರ, ಎಷ್ಟೋ ವರ್ಷಗಳ ನಂತರ ನಮ್ಮ ಆಸ್ತಿ ನಮಗೆ ಸಿಗಲ್ಲ, ಅಥವಾ ಆಸ್ತಿಯನ್ನು ಬೇರೆ ಯಾರೋ ನೋಡ್ಕೋತಾರೆ, ಹಾಗೆ ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಖಂಡಿತವಾಗಿಯೂ ಅದು ಸರಿಯಲ್ಲದ ವಿಚಾರ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಖಂಡಿತವಾಗಿಯೂ ಬರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ಶನಿ, ಅಂದರೆ ಇಲ್ಲಿ ಭಾಳ ವಿಶೇಷವಾಗಿ 3ನೇ ವ್ಯಕ್ತಿಯಿಂದ ಅಥವಾ ನಿಮ್ಮ ಜೊತೆ ಯಾರಾದರೂ ಪಾರ್ಟ್ನರ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಹೋಲ್ಡರ್ ತಗೊಳ್ತಕ್ಕಂಥದ್ದು, ಸೊ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು, ಹೆಚ್ಚು ಅಭಿವೃದ್ಧಿಯನ್ನು, ಇವೆಲ್ಲವನ್ನು ಕೂಡ ಸಿಗುವಂತಹ ಒಂದು ಅದ್ಭುತವಾದಂತಹ ಯೋಗ ಇರ್ತಕ್ಕಂಥದ್ದು, ಧನಯೋಗ ಹೇಳ್ತಕ್ಕಂಥದ್ದು. ಅಂತಹ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಯೋಗ, ಹೀಗೆ ಇವೆಲ್ಲವೂ ಕೂಡ ದೈವಾನುಕೂಲ ಸಿದ್ಧಿಯಾಗಿ ಬರ್ತಕ್ಕಂತಹ ಒಂದು ಯೋಗದಿಂದ ಕೂಡಿ ಬರ್ತಕ್ಕಂಥದ್ದು ಧನುರಾಶಿಯವರಿಗೆ. ವರ್ಷ ಪೂರ್ತಿ ಕೂಡ ಈ ಯೋಗ ಹೇಳ್ತಕ್ಕಂಥದ್ದು, ಅಂದರೆ ಕಮಲ ಯೋಗ ಹೇಳ್ತಕ್ಕಂಥದ್ದು. ಕಮಲ ಅಂದರೆ ಲಕ್ಷ್ಮಿಯ ಸಂಕೇತ ಹೇಳ್ತಕ್ಕಂಥದ್ದು. ಅಂದರೆ ಕಷ್ಟಪಟ್ಟು ಈ ಹಿಂದೆ ನೀವು ಕಷ್ಟಪಟ್ಟಿದ್ದೀರಿ, ಈಗ ನಿಮಗೆ ಒಳ್ಳೆಯದಾಗ್ತಾ ಇದೆ, ಒಳ್ಳೆಯ ಶುಭ ಕಾಲ, ಶುಭ ಸಮಯಗಳು ನಿಮಗೆ ಕೂಡಿ ಬರ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಕ್ಕಂಥದ್ದು. ಇನ್ನು ಧನುರಾಶಿಯಿಂದ 7ನೇ ಮನೆ ಸಪ್ತಮಾಧಿಪತಿ ಗುರು, ನೋಡಿ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು, ಸ್ಥಾನಗಳನ್ನು ಅಲಂಕರಿಸ್ತಕ್ಕಂತಹ ಕೃಪಕಟಾಕ್ಷೆಯನ್ನು ಹೊಂದಿರತಕ್ಕಂಥದ್ದು. ಬೃಹಸ್ಪತಿಯ ಯೋಗ ಹೇಳ್ತಕ್ಕಂಥದ್ದು, ನೋಡಿ ಇದು ಕೂಡ ಒಂದು ಅದ್ಭುತ. ಬೃಹಸ್ಪತಿ ಯೋಗ ಹೇಳ್ತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿ ಆನಂದಮಯವಾಗಿರ್ತಕ್ಕಂತಹ ಒಂದು ಯೋಗ ನಿಮಗೆ ಸಿಗುವಂಥದ್ದು. ಇಂತಹ ಒಂದು ಯೋಗದಲ್ಲಿ ಒಂದು ದೈವಾನುಕೂಲ ಸಿದ್ಧಿಯಾಗಿ
ದೈವಾನುಕೂಲದ ಅನುಗ್ರಹವನ್ನು ಪಡೆಯುವಂಥದ್ದು. ಹಾಗೆ ಸಿಂಹರಾಶಿಯಲ್ಲಿ ಕೇತು, ಇದು ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ನೋಡಿ, ಗೋ ಸಾಗಾಣಿಕೆ, ಮಹಿಷ ಸಾಗಾಣಿಕೆ ಅಥವಾ ಪಶುಸಂಗೋಪನಾ ಇದರಲ್ಲೆಲ್ಲ ಹೆಚ್ಚೆಚ್ಚು ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥದ್ದು. ರೇಷ್ಮೆ ಬೆಳೆಗಾರರಿಗೂ ಕೂಡ ಮುಂದಿನ ದಿನದಲ್ಲಿ ತುಂಬಾ ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಹಾಗೆಯೇ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ ಟೆಂಡರ್ಗಳು ಪಡೆಯುವಂಥದ್ದು, ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಕಮಿಷನ್ ಇರ್ಬೋದು, ಅಥವಾ ಒಂದು ಟೆಂಪರವರಿ ಕೆಲಸ ಮಾಡ್ತಂದರೆ ಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು. ಹೀಗೆ ನಾನಾ ಥರದ ಒಂದಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಧನಸ್ಥಾನಾಧಿಪತಿ, ಧನಾಗಮನ ಉಂಟಾಗತ್ತೆ. ಬಹು ಯೋಗ ಹೇಳ್ತಕ್ಕಂಥದ್ದು ಅಂದರೆ ಕೇಂದ್ರಾಧಿಪತ್ಯದಿಂದ ಬಹುಯೋಗ, ಅದರಲ್ಲೂ ಕೂಡ ನಿಮಗೆ ಈಗ ಶುಕ್ರ ದಶೆ ಪ್ರಾರಂಭವಾಗತ್ತೆ. ನಂತರ ದಿನದಲ್ಲಿ ಶುಕ್ರ ದಶೆ ಶುರುವಾದರೆ ವಿಪರೀತವಾದಂತಹ ಒಂದು ರಾಜಯೋಗ, ಒಂದು ಆನಂದ ಯೋಗ ಹೇಳ್ತಕ್ಕಂಥದ್ದು. ಹೋಟೆಲ್ ಉದ್ಯಮ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಅಧಿಕ ಲಾಭವನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇನ್ನೂ ಹೆಚ್ಚೆಚ್ಚು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನಲ್ಲಿ ಕಷ್ಟಗಳು ನಷ್ಟಗಳಿರುತ್ತೆ, ನೇರವಾಗಿ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ವರ್ಷ ಧನುರಾಶಿಯವರಿಗೆ ವ್ಯಯಕ್ಕಿಂತ ಅದೃಷ್ಟವೇ ಜಾಸ್ತಿ ಹೇಳ್ತಕ್ಕಂಥದ್ದು. ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಈ ವರ್ಷದ ಆರಾಧ್ಯ ದೈವ ಮಂಗಳ ಗ್ರಹನ ಆರಾಧನೆ ಮಾಡಿ, ಓಂ ಅಂಗಾರಕಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ, ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕಿನ ಪ್ರಯಾಣ ಅತ್ಯಂತ ಶ್ರೇಷ್ಠವಾದದ್ದು. ಶುಭವಾಗಲಿ, ಮಂಗಲವಾಗಲಿ. ಯುಗಾದಿ ಹಬ್ಬದ ಮಕರ ರಾಶಿಯ ವರ್ಷದ ಭವಿಷ್ಯ ಹೇಳ್ತಕ್ಕಂಥದ್ದು. ನೋಡಿ, ಮಕರ ರಾಶಿಯವರಿಗೆ 2ನೇ ಮನೆ ರಾಹು, ಇದು ಅದ್ಭುತವಾದಂತಹ ಯೋಗ ಹೇಳ್ತಕ್ಕಂಥದ್ದು. ಯಾವತ್ತೂ ಅಷ್ಟೇ ರಾಹು 2ನೇ ಮನೆಯಿಂದ ಇತ್ತುಳಾದರೆ ಧನಸ್ಥಾನ, ದ್ರವ್ಯ ಲಾಭ, ಐಶ್ವರ್ಯ ಪ್ರಾಪ್ತಿ, ಆರ್ಥಿಕ ಅಭಿವೃದ್ಧಿ, ಕೀರ್ತಿ, ಜಯ, ವಿಜಯೋತ್ಸಾಹ ಹೇಳ್ತಕ್ಕಂಥ ರಾಜನಾಗುವಂತಹ ಯೋಗವನ್ನು ಅನುಗ್ರಹಿಸ್ತಕ್ಕಂಥದ್ದು. ಇದು ಮಕರ ರಾಶಿಯವರಿಗೂ ಕೂಡ ಅದೀಗ ಆಗ್ತಾಯಿದೆ ಹೇಳ್ತಕ್ಕಂಥದ್ದು. ನಿಮ್ಮ ವ್ಯವಹಾರಗಳು, ಉದ್ಯೋಗ ಮತ್ತು ವ್ಯವಹಾರ ತುಂಬ ಚೆನ್ನಾಗಿ ಲಾಭದಾಯಕವಾಗಿ ನಿರೀಕ್ಷೆಗೂ ಮೀರಿ ದ್ರವ್ಯವನ್ನು ಪಡೆಯುವಂಥದ್ದು, ದ್ರವ್ಯ ಲಾಭ, ಧನಲಾಭ ಇವೆಲ್ಲವೂ ಕೂಡ ಸಿಗ್ತಕ್ಕಂಥದ್ದು. ಇನ್ನು ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು, ಷೇರುಪೇಟೆ ಈ ಥರದಲ್ಲಿ ಸ್ವಲ್ಪ ಏರುಪೇರು ಆದರೂ ಕೂಡ ನಿಮ್ಮ ಹಣ ದುಪ್ಪಟ್ಟು ಆಗೇ ಆಗತ್ತೆ, ಲಾಭ ಸಿಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಇನ್ನು 3ನೇ ಮನೆ ಶನಿ, ವಿರೋಧಿಗಳು ನಿಮ್ಮಲ್ಲಿ ಯಾರಾದರೂ ವ್ಯವಹಾರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೋರ್ಟು ಕಚೇರಿ ತಕರಾರು ಈ ಥರದ ಒಂದಷ್ಟು ವ್ಯವಹಾರಗಳ ನಡುವೆ ಎಲ್ಲ ಮಾಡಿಕೊಂಡು ಹಣ ಕೊಡುವಂಥ ವ್ಯವಹಾರದಲ್ಲಿ ಹಿಂದೆ ಮುಂದೆ ಆಗಿ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾಯಿದ್ರು ಕೂಡ ಅದು ಮರಳಿ ಬರುತ್ತೆ, ವಾಪಸ್ಸು ಸಿಗುವಂಥದ್ದು. ಅಥವಾ ಯಾವುದಾದ್ರೂ ಒಂದು ಆಸ್ತಿಯ ಮೇಲೆ ನೀವು ಪ್ರಾಪರ್ಟಿಯನ್ನು ತಗೊಂಡು ಪರ್ಚೇಸ್ ಮಾಡ್ತಕ್ಕಂಥದ್ದು, ರೀಸೇಲ್ ಮಾಡ್ತಕ್ಕಂಥದ್ದು, ಅಥವಾ ನೀವು ಅದಕ್ಕೆ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು, ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ಅದು ಎಲ್ಲೋ ಒಂದು ಕಡೆ ನಿಂತು ಹೋಗಿಬಿಟ್ಟಿರ್ತಕ್ಕಂಥದ್ದು, ಅಥವಾ ಬೇರೆ ಯಾವುದೋ ಒಂದು ಕಾಗದ ಪತ್ರ ವ್ಯವಹಾರ ಇನ್ನಿತರದ ವ್ಯವಹಾರಗಳಿಂದ ನಿಂತು ಹೋಗತಕ್ಕಂಥದ್ದು, ಹೀಗೆ ಈ ಥರ ಒಂದಷ್ಟು ನಾನಾ ಥರವಾದಂತಹ ಗೊಂದಲಗಳು ಇರುವುದರಿಂದ ಅದೇನಾಗುತ್ತೆ, ಈ ನಿಮ್ಮ ಸಂವತ್ಸರದ ಫಲದಲ್ಲಿ ಶನಿ ಮಹಾರಾಜನ ಕೃಪೆಯಿಂದ ಅವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ನೆರವೇರುತ್ತೆ, ನಿಮ್ಮ ಕೆಲಸ ಮೊದಲಿನಂತೆ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿ ಗುರು, ಇದು ಕೂಡ ಒಂದು
ಗಜಕೇಸರಿ ಯೋಗ, ಯೋಗದ ಚಿಂತನೆ, ಯೋಗದ ಲಾಭ ಹೇಳ್ತಕ್ಕಂಥದ್ದು. ಮರದ ಕೆಲಸ ವ್ಯವಹಾರದಲ್ಲಿ ಕೆತ್ತನೆಯ ಕೆಲಸ ಇರ್ಬೋದು, ಅಥವಾ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡುವಂತಹ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರಗಳಿರ್ಬೋದು, ಇನ್ನಿತರದ ಒಂದಷ್ಟು ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೆಚ್ಚೆಚ್ಚು ಲಾಭ ಮತ್ತು ಜಯ ಇವೆಲ್ಲವೂ ಕೂಡ ಸಿಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆಯೇ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ, ಸ್ಫೂರ್ತಿ, ಹಾಗೆ ಮಾರ್ಕೆಟಿಂಗ್ ಜಾಹೀರಾತುಗಳ ವಿಭಾಗ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇನ್ನಿತರದ ಬೇರೆ ಬೇರೆ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚೆಚ್ಚು ಲಾಭ, ಹೆಚ್ಚೆಚ್ಚು ಚಿಂತನೆಗಳು ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು. ದೈನಂದಿನದ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ದೈವಾನುಕೂಲ ಸಿದ್ಧಿಯನ್ನು ಅನುಗ್ರಹಿಸಿ ಎಲ್ಲ ರೀತಿಯಾದಂತಹ ಮಂಗಲದಾಯಕವಾಗಿರ್ತಕ್ಕಂಥ ಜೀವನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ, ಉನ್ನತದ ಚಿಂತನೆಗಳು, ಹೀಗೆ ಇವೆಲ್ಲವೂ ಕೂಡ ಬೇಕಾದಷ್ಟು ನಡೀತಾ ಇರುತ್ತೆ. ಆಗಾಗ ಅವರ ಬಗ್ಗೆ ಜಾಗ್ರತೆ ವಹಿಸ್ತಕ್ಕಂಥದ್ದು, ಕಾಳಜಿ ವಹಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳು ಒಳ್ಳೆ ಮೇಧಾವಿಯಾಗಿರ್ತಾರೆ. ಹಾಗೆ ಸರಸ್ವತಿಯ ಅನುಗ್ರಹ, ದೈವಾನುಕೂಲ ಇವೆಲ್ಲವೂ ಕೂಡ ಸಿಕ್ಕಿ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ತಕ್ಕಂಥ ಅನುಗ್ರಹ ನಿಮ್ಮದಾಗಿರುತ್ತೆ. ಇನ್ನು ಬಟ್ಟೆ ವ್ಯಾಪಾರ ಇರ್ಬೋದು, ಬಟ್ಟೆ ತಯಾರಕರು ಇರ್ಬೋದು, ಅಥವಾ ಇನ್ನಿತರದ ಬೇರೆ ಬೇರೆ ಒಂದಷ್ಟು ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭ ಸಿಗ್ತಾ ಇರುತ್ತೆ. ದೈವ ಬಲದ ಕಾರಣ, ಗುರುವಿನ ಕೃಪೆಯಿಂದ, ಶುಕ್ರನ ಕೃಪೆಯಿಂದ ಹೆಚ್ಚು ಲಾಭ ಸಿಕ್ಕಿ ಒಳಿತನ್ನು ಮಾಡ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬಾ ಅದೃಷ್ಟ ಇದೆ ಹೇಳ್ತಕ್ಕಂಥದ್ದು. ನೀವು ಮಾಡತಕ್ಕಂತಹ ಪುಣ್ಯದ ಫಲದಿಂದ ನಿಮ್ಮ ಜೀವನದ ಪರಿಶ್ರಮ ಮತ್ತು ಸತ್ಯ, ನೇರವಾದಂಥ ಭಕ್ತಿಯಿಂದ ಅನುಗ್ರಹ ನಿಮ್ಮ ಜಾಸ್ತಿ ಇದೆ ಹೇಳ್ತಕ್ಕಂಥದ್ದು. ಅಂದರೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಹೇಳ್ತಕ್ಕಂಥದ್ದು. ಅದೃಷ್ಟ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ತೊಂದರೆಗಳಿದ್ದರೆ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವರ್ಷದ ನಿಮ್ಮ ಆರಾಧ ದೈವ ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗ್ತಾ ಇರುತ್ತೆ. ವಿಷ್ಣುವೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಲಿ, ಮಂಗಲವಾಗಲಿ. ಕುಂಭರಾಶಿ ಹೇಳ್ತಕ್ಕಂಥದ್ದು. ಕುಂಭರಾಶಿಯ ಒಂದು ಗ್ರಹಗಳ ಸ್ಥಿತಿಗತಿಗಳನ್ನು ಚಿಂತನೆ ಮಾಡೋಣ. ಜನ್ಮರಾಶಿಯಲ್ಲಿ ರಾಹು, ಅಂದರೆ ಜನ್ಮರಾಹು ಹೇಳ್ತಕ್ಕಂಥದ್ದು ಇದು ಒಂದು ಥರ ಯೋಗನೂ ಹೌದು. ಸ್ವಲ್ಪ ಈ ಯೋಗವು ಕೂಡ ಉಪದ್ರವನ್ನು ಕೂಡ ಕೊಡ್ತಕ್ಕಂಥದ್ದು. ಆದರೆ ಉಪದ್ರ ಕೊಟ್ಟರೂ ಕೂಡ ಯೋಗ ಚೆನ್ನಾಗಿದ್ದರೆ ಅದೆಲ್ಲವೂ ಕೂಡ ಶಮನಗೊಂಡು ಮುಂದೆ ಹೋಗ್ತಾ ಇರುತ್ತೆ. ಜನ್ಮರಾಹು, ಕುಂಭರಾಶ್ಯಾಧಿಪತಿ ಶನಿ, ಜನ್ಮದಲ್ಲಿ ರಾಹು, ಹಾಗೆ ಶನಿ 2ನೇ ಮನೆ ಪಕ್ಕದಲ್ಲೇ ಶನಿ ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಅಂದರೆ ಅದು ಒಂದು ಥರ ಧನಾತ್ಮಕವಾಗಿ ಧನಾಗಮನ, ವಿಪರೀತವಾದಂಥ ಯೋಗಗಳನ್ನು ಕೊಡ್ತಕ್ಕಂಥದ್ದು. ಕೆಲವು ಅನಿಸ್ಬೋದು ನಿಮಗೆ ಸಾಡೆ ನಡೀತಾ ಇದೆ ಏನೋ ಹೀಗೆ ಅಂತ. ಅದು ಹಾಗಲ್ಲ. ಕೆಲವೊಂದಷ್ಟು ಯೋಗಗಳೆಲ್ಲ ತುಂಬ ಚೆನ್ನಾಗಿತ್ತೋಳಾದರೆ ಒಳ್ಳೆಯ ಫಲವನ್ನು, ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಹಕಾರವನ್ನು, ಪ್ರೇರೇಪಣೆಯನ್ನು ಕೊಡುತ್ತವೆ ಹೇಳ್ತಕ್ಕಂಥದ್ದು ಗ್ರಹಗಳು. ಹಾಗಾಗಿ ಕುಂಭರಾಶಿಯವರಿಗೆ ಶನಿ ಮಹಾರಾಜನ ಕೃಪೆಯಿಂದ ಅಧಿಕ ಧನಲಾಭ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ಮಿಥುನದಲ್ಲಿ ಗುರು, ಅಂದರೆ ಇದು ಕೂಡ ಪಂಚಮಾಧಿಪತಿಯ ಮಹಾಕೃಪೆ ಹೇಳ್ತಕ್ಕಂಥದ್ದು. ಅಂದರೆ ಪಂಚಮ ಗುರು ಹೇಳ್ತಕ್ಕಂಥದ್ದು ಅದು ಕೂಡ ಬಹಳ ವಿಶೇಷ. ನೋಡಿ, ಈ ಕುಂಭರಾಶಿಯವರಿಗೆ ಪಂಚಮ ಗುರು ಬರೋದು ಇನ್ನೂ 10-12 ವರ್ಷಗಳ ಕಾಲ ಇರತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈ ಗುರುವಿನ ಒಂದು ಅದೃಷ್ಟ ಕುಂಭರಾಶಿಯವರಿಗೆ ಬದಲಾವಣೆ ಆಗತಕ್ಕಂಥದ್ದು. ತುಂಬ ಚೆನ್ನಾಗಿ ಯೋಗ, ತುಂಬ ಚೆನ್ನಾಗಿ ಅನುಗ್ರಹ, ಹೀಗೆ ಇವೆಲ್ಲವೂ ಕೂಡ ಇದ್ದು ಒಂದು ಒಳ್ಳೆ ರೀತಿಯಾದಂತಹ ಮಂಗಲದಾಯಕವಾಗಿರ್ತಕ್ಕಂಥ, ಸಂತೋಷದಾಯಕವಾಗಿರ್ತಕ್ಕಂಥ ಯೋಗವನ್ನು ಕೊಡುತ್ತವೆ ಅಂತ ಹೇಳಲ್ಪಡತಕ್ಕಂಥದ್ದು. ಹಾಗೆ
ಇನ್ನು ಕೇತು, ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಇದು ಕೂಡ ಒಂದು ಕುಂಭರಾಶಿಯವರಿಗೆ ಮೈನಸ್ಸು ಮತ್ತು ಪ್ಲಸ್ಸು ಹೇಳ್ತಕ್ಕಂಥದ್ದು. ಯಾಕೆ ಪ್ಲಸ್ಸು ಅಂದರೆ ತುಂಬ ದುಡ್ಡು ಬರ್ತಾನೆ ಇರುತ್ತೆ, ಆದರೆ ಹಣ ಕೈ ನಿಲ್ತಾ ಇಲ್ಲ. ತುಂಬ ಟೆನ್ಷನ್ ತಗೋತಾ ಇರ್ತಕ್ಕಂಥದ್ದು, ತುಂಬ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ತುಂಬ ಚಿಂತನೆ, ಉದ್ವೇಗಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು. ನಿಮ್ಮ ಸ್ಥಾನಗಳು ಕೂಡ ಒಳ್ಳೆ ರೀತಿಯಲ್ಲಿ ವ್ಯವಹರಿಸ್ತವೆ, ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತವೆ. ದೈವಾನುಕೂಲ ಸಿದ್ಧಿಯಿಂದ ಎಲ್ಲ ರೀತಿಯಾದಂಥ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲ ರೀತಿಯ ಫಲವನ್ನು, ಯಶಸ್ಸು ಸಿಗ್ತಾ ಇರುತ್ತೆ ಅಂತೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಹಾಗೆ ಇನ್ನು ಚಲನಚಿತ್ರದ ತಯಾರು ಮಾಡ್ತಕ್ಕಂಥ ಇರ್ಬೋದು, ಅಥವಾ ಅದರ ವಿತರಕರು ಇರ್ಬೋದು, ಅಥವಾ ಅವರಲ್ಲಿ ಸಂಬಂಧಪಟ್ಟಂಥ ಒಂದಷ್ಟು ಬೇರೆ ಬೇರೆ ಯೋಗಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಇನ್ನು ಇಲೆಕ್ಟ್ರಿಕಲ್ಲು ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ದ್ರವ್ಯ ಲಾಭ, ಹೆಚ್ಚೆಚ್ಚು ಯೋಗಗಳನ್ನು ಕೂಡ ಸಿಕ್ಕಿ ನಿಮಗೊಂದು ಆನಂದಮಯವಾಗಿರ್ತಕ್ಕಂಥ ಜೀವನ, ಸೊಗಸಾದ ಬದುಕನ್ನು ಕಲ್ಪಿಸಿಕೊಡುತ್ತವೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಹಾಗೆ ವಧುವರರ ವಿವಾಹ ವಿಚಾರವಾಗಿ ಅನೇಕ ತಿಂಗಳು, ವರ್ಷಗಳಿಂದ ಮಕ್ಕಳಿಗೆ ವಿವಾಹ ಮಾಡಬೇಕು, ಮಕ್ಕಳಿಗೆ ಒಂದು ವೈವಾಹಿಕ ಜೀವನವನ್ನು ಕಲ್ಪಿಸಿಕೊಡಬೇಕು, ಅವರ ಜೀವನವು ಚೆನ್ನಾಗಿರಬೇಕು ಅಂತಕ್ಕಂಥ ಆಶಯವಾದಿಯಾಗಿರ್ತೀರಿ. ಆದರೆ ಅದು ಈ ವರ್ಷದ ಅಂದರೆ ಯುಗಾದಿ ಹಬ್ಬದ ವರ್ಷದ ಮಧ್ಯಭಾಗದಲ್ಲಿ ಖಂಡಿತವಾಗಿಯೂ ನೆರವೇರುತ್ತೆ. ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ಆನಂದಮಯವಾದಂಥ ಯೋಗ ಉದ್ಭವಿಸಿ ನಿಮಗೆ ಒಳ್ಳೆ ರೀತಿಯ ಅನುಗ್ರಹವನ್ನು ಮಾಡುತ್ತವೆ ಗ್ರಹಗಳು ಹೇಳ್ತಕ್ಕಂಥದ್ದು. ಇನ್ನು ಶರೀರ ಸಂಬಂಧಪಟ್ಟಂಥದ್ದು ಅನೇಕ ತಿಂಗಳುಗಳಿಂದ ಆಗಾಗ ಶರೀರದಲ್ಲಿ ನೋವುಗಳು ಉಂಟಾಗ್ತಾ ಇರುತ್ತೆ. ಎಷ್ಟೋ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆದರೂ ಕೂಡ ಅದು ಫಲಕಾರಿಯಾಗತ್ತೆ, ಪ್ರಯೋಜನಕಾರಿಯಾಗತ್ತೆ. ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ, ಆದರೆ ಅದು ಈಗ ಫಲಪ್ರದವಾಗ್ತಾ ಇರುತ್ತೆ, ಯೋಗಗಳು ಕೂಡ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಲಾಭ, ಯೋಗ ಮತ್ತು ಸಂತೋಷ, ಸುಖಕರದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನೂ ಹಲವಾರು ನಿಮ್ಮ ಜೀವನದ ನೋವು, ದುಃಖಗಳನ್ನು ತಿಳಿದುಕೊಳ್ಳಬೇಕು ಅಂತಿದ್ದರೆ ಕರೆ ಮಾಡಿ, ಅದಕ್ಕೆ ಏನೆಂಬುದನ್ನು ಸಲಹೆಗಳನ್ನು ತಿಳಿಸಿಕೊಡಲಾಗುತ್ತೆ. ಸಲಹೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಆರಾಧ್ಯ ದೈವ ಕೃಷ್ಣ, ಓಂ ಕೃಷ್ಣಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, ಮೀನರಾಶ್ಯಾಧಿಪತಿ ಶನಿ, ಒಂದು ಕಡೆ ಜನ್ಮ ಶನಿ, ಹಾಗೆ ಇನ್ನೊಂದು ಕಡೆ 7.5 ಶನಿ, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಆದರೆ ಇದರಲ್ಲಿಯೂ ಕೂಡ ಒಂದು ವಿಶೇಷ ಇದೆ, ದ್ರವ್ಯ ಪ್ರಾಪ್ತಿ, ರಾಜಯೋಗ ಹೇಳತಕ್ಕಂಥದ್ದು. ಯಾಕಂತಂದರೆ ಗುರು ಶುಕ್ರ ಇವು ಒಂದು ವಿಶೇಷವಾಗಿರ್ತಕ್ಕಂತಹ ಪರಸ್ಪರ ವೈರಿಗಳಾದರೂ ಕೂಡ ನಿಮಗೆ ಎರಡು ಕಡೆಯಿಂದ ಲಾಭವನ್ನು ಕೊಡುತ್ತೆ, ಎರಡು ಕಡೆಯಿಂದ ಧನಲಾಭವನ್ನು ಕೊಡುತ್ತೆ. ನಿರೀಕ್ಷೆಗೂ ಮೀರಿ ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇರುತ್ತೆ. ಹಾಗೆ ಮಾಡತಕ್ಕಂತಹ ಕೆಲಸದಲ್ಲಿ, ಹಾಗೆ ಮಾಡ್ತಕ್ಕಂತಹ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವೂ ಕೂಡ ಸಿಗಲಿದೆ. ಅಷ್ಟೇ ಅಲ್ಲ, ಧನ ಭಾಗ್ಯಯೋಗ ನೋಡಿ, ಮೀನರಾಶಿಯಿಂದ ಚತುರ್ಥಾಧಿಪತಿ ಗುರು, ಹಾಗೆ ಷಷ್ಠದಲ್ಲಿ ಕೇತು, ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಸುಯೋಗ ಹೇಳತಕ್ಕಂಥದ್ದು. ವರ್ಷ ಪೂರ್ತಿಯಾಗಿ ಧನಲಾಭವನ್ನು ಕೊಡ್ತಾ ಇರುತ್ತೆ. ಶನಿ ಮಹಾರಾಜನ ಕೃಪೆಯಿಂದ ಬಹು ಧನಪ್ರಿಯ ಹೇಳತಕ್ಕಂಥದ್ದು. ಅನೇಕ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಧನಲಾಭವನ್ನು ಪಡೆಯುವಂತಹ ಯೋಗ ಈಗ ನಿಮಗೆ ಆರಂಭವಾಗ್ತಾ ಇರತಕ್ಕಂಥದ್ದು. ವಾಹನ ಚಾಲಕ ಮಾಡ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭ ಸಿಗುತ್ತೆ. ದಿನಗೂಲಿ ನೌಕರರಿಗೂ ಕೂಡ ಹೆಚ್ಚು ಲಾಭ ಸಿಗುತ್ತೆ. ಅಷ್ಟೇ ಅಲ್ಲ, IAS, KS ಉನ್ನತ ವ್ಯಾಸಂಗ ಮಾಡ್ತಕ್ಕಂತಹ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚು ಲಾಭ ಸಿಗಲಿದೆ. ಹಾಗೆ ಮನೋಕಾಮನೆಗಳು, ಇಷ್ಟಾರ್ಥಗಳು ಕೂಡ ನೆರವೇರಲಿದೆ ಹೇಳ್ತಕ್ಕಂಥದ್ದು.
ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆಲೋಚನೆಯನ್ನು ಮಾಡಿರ್ತಕ್ಕಂತಹ ಈ ಥರದ ಒಂದಷ್ಟು ಯೋಗ ತುಂಬ ಚೆನ್ನಾಗಿ ಫಲಪ್ರದವಾಗಿ ಯಶಸ್ಸು ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಜೀವನದ ಒಳಿತಿಗಾಗಿ ಒಂದಷ್ಟು ಹಣ ಸಂಗ್ರಹ ಮಾಡ್ತಕ್ಕಂಥದ್ದು, ಹಣವನ್ನು ಪಡೆಯುವಂಥದ್ದು, ಈ ಥರದ ಒಂದಷ್ಟು ಯೋಗಗಳು ಕೂಡ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪುತ್ರ ಸಂತಾನ ಪ್ರಾಪ್ತಿಯಾಗತಕ್ಕಂಥದ್ದು, ಹಾಗೆ ಧನ ವಶೀಕರಣ, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಯೋಗದಲ್ಲಿ ಧನವನ್ನು ನೀವು ವಶೀಕರಣ ಮಾಡ್ತಕ್ಕಂತಹ ಒಂದು ಲಕ್ಷ್ಮಿಯ ರೂಪದಲ್ಲಿ, ಲಕ್ಷ್ಮಿಯ ಅನುಗ್ರಹದಲ್ಲಿ, ಲಕ್ಷ್ಮಿಯ ಕೃಪಕಟಾಕ್ಷ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ಅಷ್ಟಲಕ್ಷ್ಮಿ ಅಷ್ಟಮಹಾಲಕ್ಷ್ಮಿಯರ ಕೃಪಾ ನಿಮಗೆ ಸದಾ ನಿಮಗೆ ಸಿಗ್ತಾ ಇರುತ್ತೆ. ಆದರೆ ನಿಮ್ಮ ಮನಸ್ಸು ಚಂಚಲತೆ ಇರುವುದರಿಂದ ಸ್ವಲ್ಪ ಕಷ್ಟವಾಯಿತು ಇರತಕ್ಕಂಥ, ಆದರೂ ಕೂಡ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯ ಪ್ರಭಾವದಿಂದ ತುಂಬ ಚೆನ್ನಾಗಿ ಯೋಗಗಳು ಕೂಡ ಇರತಕ್ಕಂಥದ್ದು. ನಿಮ್ಮ ಸಂಗಾತಿಯೊಡನೆ ಆಗಾಗ ಕಲಹಗಳು, ಕಿರಿಕಿರಿ, ವೈರತ್ವಗುಂಟಾದರೂ ಕೂಡ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಪ್ರೇಮದಿಂದ ಇರುವಂತಹ ಒಂದು ಜೀವನ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ತೀರ್ಥಯಾತ್ರೆಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ತೀರ್ಥಯಾತ್ರೆಯ ದರ್ಶನವನ್ನು ಮಾಡಿ ಇನ್ನೂ ಹೆಚ್ಚು ಫಲವನ್ನು ಪಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ಸಭೆ ಸಮಾರಂಭಗಳು ನಡೆಯಲಿದೆ. ಹಾಗೆ ಗುರುವಿನ ಅನುಗ್ರಹ, ಗುರುವಿನ ಪಾದಾರ್ಪಣೆ ಉಂಟಾಗತ್ತೆ. ನಿಮ್ಮ ಮನೆಯಲ್ಲಿ ಒಂದು ಗುರುವಿನ ಪಾದಾರ್ಪಣೆ ಉಂಟಾಗತ್ತೆ. ನಿಮಗೆ ಉತ್ತರ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನೀವು ವಿಷ್ಣುವಿನ ಆರಾಧನೆ ಮಾಡಿದ್ದರಿಂದ ಇನ್ನೂ ಹೆಚ್ಚು ಲಾಭವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಒಟ್ಟಿನಲ್ಲಿ ಈ ಸಂವತ್ಸರದಲ್ಲಿ ನಿಮಗೆ ಲಾಭವೋ ಲಾಭ ಹೇಳತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳಿದ್ದಲ್ಲಿ ನೇರವಾಗಿ ಕರೆ ಮಾಡಿ ಸಲಹೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ ಮತ್ತು ಮಂಗಲವಾಗಲಿ.